ನಮಸ್ಕಾರ. ಅಖಾಡ ಬಿಗ್ ಫೈಟ್ಗೆ ಸ್ವಾಗತ. ನಾನು ಪ್ರಭು. ಬಿಹಾರದ ಚುನಾವಣೆ ಈ ವರ್ಷಾಂತದಲ್ಲಿ ನಡೆಯುತ್ತೆ. ನಮಗೆಲ್ಲರಿಗೂ ಗೊತ್ತೇ ಇದೆ ಬಿಹಾರದ ಕಾವು ಹೇಗೆ ಜೋರಾಗ್ತಾ ಇದೆ ಅಂತೇಳಿ. ಬಿಹಾರದ ಚುನಾವಣೆಗೂ ಕರ್ನಾಟಕದ ಚುನಾವಣೆಗೂ ಒಂದು ರೀತಿ ಸಾಮ್ಯತೆ ಅಂತ ಹೇಳ್ಬೋದು. ಯಾಕಂದರೆ ಜಾತಿ ಲೆಕ್ಕಾಚಾರ ಅನ್ನೋದು ಎರಡೂ ರಾಜ್ಯಗಳಲ್ಲೂ ಕೂಡ ಪ್ರಭಾವವನ್ನು ಬೀರುತ್ತೆ. 2020ರಲ್ಲಿ ನಡೆದಂಥ ವಿಧಾನಸಭಾ ಚುನಾವಣೆ ಫಲಿತಾಂಶವನ್ನು ನೋಡಿದ್ವಿ ನಾವು. ಅದಾದ ಮೇಲೆ ಈ 4-5 ವರ್ಷಗಳಲ್ಲಿ ಸಾಕಷ್ಟು ರೀತಿಯಾದಂತಹ ಬದಲಾವಣೆಗಳು, ಬೆಳವಣಿಗೆಗಳು ಬಿಹಾರ ರಾಜ್ಯದಲ್ಲಿ ಆಗಿದ್ದಾವೆ. ಈಗ ಸದ್ಯಕ್ಕೆ ಆ ಚುನಾವಣಾ ಭರಾಟೆ ನಡೀತಾ ಇದೆ. ಪ್ರಚಾರಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಮೋದಿಯವರು ಹೋಗ್ತಾರೆ, ರಾಹುಲ್ ಗಾಂಧಿ ಹೋಗ್ತಾರೆ, ಅಬ್ಬರದ ಭಾಷಣಗಳನ್ನು ಮಾಡ್ತಾರೆ, ತಮ್ಮ ಸರ್ಕಾರದ ಸಾಧನೆಗಳನ್ನು ಹೊಗಳ್ತಾ ಬರ್ತಿದ್ದಾರೆ. ಬಟ್ ಈಗ ಕಳೆದ 20 ವರ್ಷಗಳಿಂದ ಕಿಂಗ್ ಮೇಕರ್ ಆಗ್ತಿರುವಂತಹ ನಿತೀಶ್ ಕುಮಾರ್, ಯಾವುದೇ ಪಕ್ಷ ಬಹುಮತ ಬರಲಿ, ಈ ನಮ್ದು ಅತಂತ್ರ ಆಗಲಿ, ನಾನೇ CM ಆಗೋದು ಅಂತ ಆ ಒಂದು ಕಾನ್ಫಿಡೆಂಟ್ನಲ್ಲಿ ಓಡಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಅಲ್ಲಿ BJP ನಾಯಕರು ಕರ್ನಾಟಕದಲ್ಲಿನ ಗ್ಯಾರಂಟಿಗಳ ಬಗ್ಗೆ ಟೀಕೆ ಮಾಡ್ತಾರೆ. ಅಲ್ಲಿ ನೋಡಿದ್ರೆ ನಿತೀಶ್ ಅವರು ಉಚಿತ ವಿದ್ಯುತ್ತನ್ನು ಘೋಷಣೆ ಮಾಡಿದ್ದಾರೆ. ಅವ್ರದೇ NDA ಮೈತ್ರಿಕೂಟ. ಹೀಗಾಗಿ ಸಾಕಷ್ಟು ರಾಜಕೀಯವಾದಂಥ ಪರ ವಿರೋಧ ಚರ್ಚೆ ಆಗುತ್ತಾ ಇದೆ. ಇನ್ನೊಂದು, ಕರ್ನಾಟಕದ ಮೇಲೆ ಏನಾದರೂ ಬಿಹಾರ ಎಲೆಕ್ಷನ್ನ ರಿಸಲ್ಟ್ ಪರಿಣಾಮವನ್ನು ಬೀರುತ್ತಾ? ಯಾಕಂದ್ರೆ ನಾನೇ 5 ವರ್ಷ CM ಅಂತೇಳಿ ಸಿದ್ದರಾಮಯ್ಯನವರು ದೆಹಲಿಯಲ್ಲಿ ಗುಡುಗಿದಾಗಿದೆ. ಅಲ್ಲೇನಾದ್ರೂ ಮಹಾಗಠಬಂಧನ್ ಅಥವಾ ಇಂಡಿಯಾ ಮೈತ್ರಿಕೂಟ ಸೋತ್ರೆ ಇಲ್ಲೇನೋ ಬದಲಾವಣೆ ಆಗ್ಬೋದು ಅಂತ ಕೆಲವೊಂದಿಷ್ಟು ಲೆಕ್ಕಾಚಾರಗಳು ಹೇಳ್ತಾ ಇದ್ದಾವೆ. ಅಹಿಂದ ಮತಗಳ ಮೇಲೆ ಪರಿಣಾಮ ಬೀರ್ಬೋದು ಅಂತ ಸಿದ್ದರಾಮಯ್ಯನವರು ಮುಂದುವರಿಸ್ತಾರೆ ಅನ್ನುವಂಥ ಗುಸುಗುಸು ಕೂಡ ಕಾಂಗ್ರೆಸ್ ಪಕ್ಷ ಅಷ್ಟೇ ಅಲ್ಲ, ಬೇರೆ ಬೇರೆ ಪಕ್ಷಗಳಲ್ಲೂ ಕೂಡ ಚರ್ಚೆ ಆಗುತ್ತಾ ಇದೆ. ಮೋದಿ ಒಂದು ಕಡೆ ಗ್ಯಾರಂಟಿ ಜಪ ಮಾಡ್ತಾ ಇದ್ದಾರೆ, ಅದರ ಜೊತೆಗೆ ಕಾಂಗ್ರೆಸ್ನವರು ಅಲ್ಲಿ ಏನು JDUವನ್ನು ಅವಲಂಬನೆ ಮಾಡಿಕೊಂಡಿದ್ದಾರೆ. ಹಾಗಾಗಿನೇ ಇದೆಲ್ಲದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಮ್ಮ ಜೊತೆಗೆ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ನಾನು ಸ್ವಾಗತ ಮಾಡ್ತಾ ಇದ್ದೀನಿ. ಮೊದಲದಾಗಿ ಕಾಂಗ್ರೆಸ್ ವಕ್ತಾರರಾಗಿರುವಂಥ ನಟರಾಜ್ ಗೌಡರು ಜಾಯ್ನ್ ಆಗಿದ್ದಾರೆ. ಗೌಡ್ರಿ ನಮಸ್ಕಾರ, ತಮಗೆ ಸ್ವಾಗತ. ನಮಸ್ತೆ. ಹಾಗೆ ಆಮ್ ಆದ್ಮಿ ಪಕ್ಷದ ವಕ್ತಾರರಾಗಿರುವಂಥ ಶಿವಾನಂದ ರೆಡ್ಡಿ ಅವರು ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ, ಸ್ವಾಗತ ನಿಮಗೆ. ಇನ್ನು BJP ವಕ್ತಾರರಾಗಿರುವಂಥ ಸುರಭಿ ಹೊದಿಗೆರೆ ಅವರು ಜಾಯ್ನ್ ಆಗಿದ್ದಾರೆ. ಮೇಡಮ್, ತಮಗೂ ಕೂಡ ಸ್ವಾಗತ. ನಟರಾಜ್ ಗೌಡರಿಂದ ಆರಂಭ ಮಾಡ್ತಾ ಇದ್ದೀನಿ ನಾವು. ನಟರಾಜ್ ಗೌಡ್ರೆ, BJPಯವರು ಕರ್ನಾಟಕದಲ್ಲಿ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದಾಗ ಅಥವಾ ಈಗಲೂ ಕೂಡ ಟೀಕೆ ಮಾಡ್ತಾ ಇದ್ದಾರೆ. ಸೋಂಬೇರಿಗಳಾಗ್ತಾರೆ, ಖಜಾನೆ ಖಾಲಿ ಆಗುತ್ತೆ, ಈ ರೀತಿ ಟೀಕೆ ಮಾಡ್ತಿದ್ದಂಥವ್ರು ಬಿಹಾರದಲ್ಲಿ ನಿತೀಶ್ ಕುಮಾರ್ ಅವರು ನೀವು ಗಮನಿಸಿದ್ದೀರಿ, ಉಚಿತ ವಿದ್ಯುತ್ತನ್ನು ಘೋಷಣೆ ಮಾಡಿದ್ದಾರೆ. ಈಗ ನೋಡಿ ನಿಮ್ಮನ್ನೇ ಫಾಲೋ ಮಾಡ್ತಾ ಇದ್ದಾರೆ. ಟೀಕೆ ಮಾಡ್ತಿದ್ದವ್ರಂತೂ ಫಾಲೋ ಮಾಡ್ತಿದ್ದಾರೆ. ಅಂದರೆ ನಿಮ್ಮ ಮಾಡೆಲ್ ಅಂತ ಇದೆಲ್ಲವೂ. ಕರ್ನಾಟಕ ಮಾಡೆಲ್ ಅನ್ನೋದು ಇಡೀ ದೇಶ ಈಗ ಅದನ್ನ ಮೆಚ್ಚಿದೆ. ಎಲ್ಲ ಸರ್ಕಾರಗಳು, ಇವನ್ BJP ರೂಲ್ ಸ್ಟೇಟ್ಸ್ ಅಲ್ಲೂ ಕೂಡ ಅದನ್ನ ಗ್ಯಾರಂಟಿ ಅನ್ನೋ ಪದವನ್ನ ಉಪಯೋಗಿಸ್ಕೊಂಡೇ ಈಗ ಅವರು ಚುನಾವಣೆ ಪ್ರಚಾರಗಳನ್ನು ಮಾಡ್ತಾ ಇದ್ದಾರೆ ಮತ್ತು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಕೆಲವು ಕಡೆ. ಗ್ಯಾರಂಟಿ ಅಗತ್ಯ ಯಾಕಾಯ್ತು? ಓಕೆ, ಕಳೆದ 10 ವರ್ಷಗಳಲ್ಲಿ ದೇಶದಲ್ಲಿ ಆರ್ಥಿಕ ಪರಿಸ್ಥಿತಿ ಬಹಳ ಅಧೋಗತಿಗೆ ಹೋಗಿದೆ. ಬಡವರಾಗ್ತಾ ಇದ್ದಾರೆ, ಶ್ರೀಮಂತರಾಗ್ತಾ ಇದ್ದಾರೆ. ಬಡವರ ಜೇಬಿಂದ GST ಮುಖಾಂತರ ಟ್ಯಾಕ್ಸ್ ಅಂತ ತೆಗೆದುಕೊಂಡು ಶ್ರೀಮಂತರಿಗೆ ಮೋದಿ ಗೌರ್ಮೆಂಟ್ ಕೊಡ್ತಾ ಇದೆ. ಸೊ ಇದು 16,35,000 ಕೋಟಿ ರೂಪಾಯಿ 2023-24 10 ವರ್ಷದಲ್ಲಿ ರೈಟ್ ಆಫ್ ಮಾಡಿಬಿಟ್ಟಿದ್ದಾರೆ. ಅತ್ಯಂತ ಕೆಲವು ಶ್ರೀಮಂತ ಉದ್ಯಮಿಗಳದ್ದು ಹಣವನ್ನ 16,35,000 ಕೋಟಿ ರೂಪಾಯಿ ರೈಟ್ ಆಫ್ ಮಾಡಿದ್ದಾರೆ. ಬಡವರಿಗೆ ಏನೂ ಸಿಗಲಿಲ್ಲ. ಎಲ್ಲದ್ರ ಮೇಲೂ ತೆರಿಗೆ ಹೊರೆ. ಓಕೆ, ಅದಲ್ಲದೆ GST ಇಂಪ್ಲಿಮೆಂಟೇಷನ್ನು, ಡಿಮಾನಿಟೇಷನ್ನು, ಆಮೇಲೆ ಈ ಕಳಪೆ ನಿರ್ವಹಣೆ, ಕೊರೋನಾ ಟೈಮಲ್ಲಿ ಕಳಪೆ ನಿರ್ವಹಣೆಯಿಂದ ಜನರ ಆರ್ಥಿಕ ಪರಿಸ್ಥಿತಿ ಕೆಟ್ಟೋಗಿದೆ. ಓಕೆ, ಆ ಸಮಯದಲ್ಲಿ ಏಕೈಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ತೀರ್ಮಾನ ಮಾಡಿದ್ದು, ನಾವು ಪಕ್ಷ ತೀರ್ಮಾನ ಮಾಡಿದ್ದು, ಜನರ ಸಹಾಯಕ್ಕೆ ನಿಲ್ಲಬೇಕು, ಅವರು ಆರ್ಥಿಕವಾಗಿ ಬಹಳ ಬಸವಲ್ಲಿದ್ದಾರೆ ಅಂತೇಳಿ ಅವ್ರಿಗೆ ನಾವು ಗ್ಯಾರಂಟಿ ಯೋಜನೆಗಳನ್ನ ತಂದ್ವಿ. ನಾವು ತಂದಿದ್ದು ಯಾವ ಉದ್ದೇಶಕ್ಕೆ? ಜನಗಳು ಕಷ್ಟದಲ್ಲಿದ್ದಾರೆ, ಕೇಂದ್ರ ಸರ್ಕಾರ ಜನಗಳಿಗೆ ಅನ್ಯಾಯ ಮಾಡಿದ ನಂತರ ರೀತಿಯಲ್ಲಿ ನಾವು ತಂದದ್ದು. ಆದರೆ BJP ಏನ್ ಮಾಡ್ತಾ ಇದ್ದಾರೆ? ಈ ಗ್ಯಾರಂಟಿ ಯೋಜನೆಗಳನ್ನ ವ್ಯಂಗ್ಯ ಮಾಡ್ತಿದ್ದವರು ರೇವಡಿ ಕಲ್ಚರ್ ಅಂದ್ರು. ಮಾನ್ಯ ಪ್ರಧಾನಮಂತ್ರಿಗಳು ರೇವಡಿ ಕಲ್ಚರ್ ಇದು ಅಂತಂದ್ರು. BJP ನಾಯಕರುಗಳು ನೀವು ದಿವಾಳಿ ಆಗ್ಬಿಡ್ತದೆ ರಾಜ್ಯ ಸರ್ಕಾರ, ಪಾಕಿಸ್ತಾನ ಆಗ್ಬಿಡುತ್ತೆ, ಶ್ರೀಲಂಕಾ ಆಗ್ಬಿಡುತ್ತೆ ಅಂತ ಗೇಲಿ ಮಾಡ್ತಾ ಇದ್ದವರು ಇವತ್ತು ಅವರೇ ಮೋದಿಯ ಮಾಡೆಲ್ ದೇಶದಲ್ಲಿ ಫೇಲ್ ಆಗಿದೆ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಗ್ಯಾರಂಟಿಗಳನ್ನ ನಕಲು ಮಾಡ್ತಿದ್ದಾರೆ. ಯಾಕೆ ನಕಲು ಮಾಡ್ತಾರೆ ಹಂಗಂದ್ರೆ? ಮಹಾರಾಷ್ಟ್ರದಲ್ಲಿ ಲಾಡ್ಲಿ ಬೆಹನಾ ಅಂತ ಮಧ್ಯಪ್ರದೇಶದಲ್ಲಿ, ಮಹಾರಾಷ್ಟ್ರದಲ್ಲಿ ಮಾಡಿದ್ರಲ್ಲ, ಯಾಕೆ ಮಾಡಿದ್ರು? ಅವ್ರಿಗೆ ಅರಿವಾಯ್ತು. ಅವರ 10 ವರ್ಷ ಕೇಂದ್ರ ಸರ್ಕಾರದ 10 ವರ್ಷದ ದುರಾಡಳಿತದಿಂದ ಜನ ಕಷ್ಟದಲ್ಲಿದ್ದಾರೆ ಅಂತ ಅವ್ರಿಗೂ ಇವಾಗ ಅರಿವಾಯ್ತು. ಹಂಗಾಗಿ ನಮ್ಮ ಗ್ಯಾರಂಟಿ ಯೋಜನೆಗಳನ್ನ ನಕಲು ಮಾಡ್ತಾ ಇದ್ದಾರೆ. ಕರ್ನಾಟಕ ಮಾದರಿ ಇಡೀ ದೇಶಕ್ಕೆ ಒಂದು ಮಾದರಿಯಾಗಿದೆ. ಆಮೇಲೆ ಅದನ್ನ ಅವರು ಚುನಾವಣಾ ಅಸ್ತ್ರವಾಗಿ ಇದನ್ನು ಉಪಯೋಗಿಸ್ತಾ ಇದ್ದಾರೆ. ಜನಗಳ ಕಷ್ಟ ಸುಖಗಳನ್ನು ನೋಡಬೇಕು, ಜನಗಳ ಆರ್ಥಿಕ ಸಬಲೀಕರಣ ಮಾಡಬೇಕು, ಅವ್ರ ಜೀವನ ಗುಣಮಟ್ಟವನ್ನು ಬದಲಾಯಿಸಬೇಕು, ಆ ಉದ್ದೇಶ ಅವ್ರಿಗಿಲ್ಲ. ಅದು ಕಾಂಗ್ರೆಸ್ಗೆ ಮಾತ್ರ ಆ ಉದ್ದೇಶ ಇರೋದು. BJPಗೆ ಚುನಾವಣೆ ಸಮಯದಲ್ಲಿ
ಈಗ ಮಹಾರಾಷ್ಟ್ರದಲ್ಲೂ ಅವರೇ ಸರ್ಕಾರ, ಮಧ್ಯಪ್ರದೇಶದಲ್ಲಿ ಅವರೇ, ರಾಜಸ್ಥಾನದಲ್ಲೂ ಅವರೇ, ದೆಹಲಿನಲ್ಲೂ ಅವರೇ, ಈಗ ಬಿಹಾರಲ್ಲೂ ಅವ್ರದ್ದೇ ಅಲಯನ್ಸ್. ಸೊ ಇದೇ ತರ ಎಲ್ಲಾ ರಾಜ್ಯದಲ್ಲೂ ಅವ್ರು ಕಾಪಿ ಮಾಡೋದಾದ್ರೆ ಕೇಂದ್ರ ಸರ್ಕಾರನೇ ಘೋಷಣೆ ಮಾಡ್ಬಿಡ್ಲಿ. ಈ ರೀತಿಯಾಗಿ ಮಹಿಳೆಯರಿಗೆ, ಓಕೆ, ಎಲ್ಲಾ BPL ಕಾರ್ಡ್ ಹೋಲ್ಡರ್ ಮಹಿಳೆಯರಿಗೆ 2,000 ಕೋಟಿ ರೂಪಾಯಿ ಗೃಹಲಕ್ಷ್ಮಿ ಅಂತಾನೆ ಹೆಸರು, ಇದನ್ನೇ ಇಡ್ಲಿ, ತೊಂದರೆ ಇಲ್ಲ, ಕಾಪಿ ಮಾಡ್ಲಿ. ಆದ್ರೆ ಕೆಲವು ಕಡೆ ಮಾತ್ರ, ಎಲ್ಲಿ ಲಾಡ್ಲಿ ಬೆಹನಾ ಯೋಜನಾ ಅಂತೆ, ಕೆಲವು ಕಡೆ ಚುನಾವಣೆ ಸಮಯದಲ್ಲಿ ಮಾತ್ರ ಜ್ಞಾಪಕ ಬರುತ್ತೆ ಇವರಿಗೆ. ಇನ್ನು ದೇಶದಲ್ಲಿರ್ತಕ್ಕಂಥ ಮಹಿಳೆಯರಲ್ವಾ, ಅದನ್ನ ಕೇಂದ್ರ ಸರ್ಕಾರ ಯೋಚನೆ ಮಾಡಬೇಕು, ಬಿಜೆಪಿ ಯೋಚನೆ ಮಾಡಬೇಕು. ಬರೀ ಚುನಾವಣೆಗೋಸ್ಕರ ಮಾತ್ರ ಈ ರೀತಿ ಗಿಮಿಕ್ ಮಾಡೋದಿದೆಯಲ್ಲ, ಅದು ಪ್ರಯೋಜನ ಬರೋಲ್ಲ. ಜನ ಗೊತ್ತಾಗ್ಬಿಡ್ತದೆ, ಇವರು ಡೋಂಗಿಗಳು, ಇವರು ನಿಯತ್ತಿಲ್ಲ ಇವರಿಗೆ, ಇವರು ಅಭಿವೃದ್ಧಿಗೋಸ್ಕರ ಮಾಡ್ತಿಲ್ಲ, ಜನತೆಯ ಒಳಿತಿಗಾಗಿ ಮಾಡ್ತಿಲ್ಲ, ಚುನಾವಣೆಗಾಗಿ ಮಾಡ್ತಿದ್ದಾರೆ ಅಂತ ಬಹಿರಂಗ ಆಗುತ್ತೆ, ಎಕ್ಸ್ಪೋಸ್ ಆಗ್ತದೆ. ಮೇಡಮ್, ಈಗ ನಿಮ್ಮ ಪಕ್ಷದ ನಾಯಕರು ಮೋದಿ ಅವರು ಹಿಡ್ಕೊಂಡು ಎಲ್ಲರೂ ಕೂಡ ಟೀಕೆ ಮಾಡ್ತಾ ಇದ್ರು, ದಿವಾಳಿ ಆಗ್ಬಿಡುತ್ತೆ, ಅಧಪತನ ಆಗ್ಬಿಡುತ್ತೆ ಅಂತ ಹೇಳಿ. ಈಗ ಮಹಾರಾಷ್ಟ್ರ, ದೆಹಲಿ, ಈಗ ನೋಡಿದ್ರೆ ಬಿಹಾರದಲ್ಲಿ ನೈತಿಕತೆ ಪ್ರಶ್ನೆ ಬರಲ್ವಾ ಅಂತ ಹೇಳಿ ಪ್ರಶ್ನೆ ಮಾಡ್ಲಿಕ್ಕೆ ನೀವು ಯಾವ ತರ ಪ್ರಶ್ನೆ ಫ್ರೇಮ್ ಮಾಡಿದ್ರಿ ಕಾಂಗ್ರೆಸ್ ಅವರಿಗೆ ಅಂದ್ರೆ, ಕಾಂಗ್ರೆಸ್ ಇಲ್ಲಿ ಬಂದು ಕರ್ನಾಟಕದಲ್ಲಿ ಗ್ಯಾರಂಟಿ ಅಂತ ಹೇಳಕ್ಕಿಂತ ಮುಂಚೆ ಯಾವ್ದು ವೆಲ್ಫೇರ್ ಮೆಷರ್ಸ್ ಮಾಡೇ ಇಲ್ಲ ದೇಶಾದ್ಯಂತ ಅಂತ. ಅಂದ್ರೆ ಏನು ಒಂದು ಉಚಿತವಾದಂತಹ ಎಲೆಕ್ಟ್ರಿಸಿಟಿ ಇರ್ಬೋದು ಅಥವಾ ಒಂದು ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್, ಕಾಂಗ್ರೆಸ್ ಕರ್ನಾಟಕದಲ್ಲಿ ಮಾತ್ರ ಅದು ಸೃಷ್ಟಿಯಾಗಿದ್ದು, ದೇಶಾದ್ಯಂತ ಬೇರೆ ಆಗೇ ಇಲ್ಲ ಅಂತ ಕಾಂಗ್ರೆಸ್ ಅವರಿಗೆ ಜ್ಞಾಪಕ ಇರುತ್ತೆ. ಅವರೇ ಈ 60 years ಇಂದ ದೇಶಾದ್ಯಂತ ಇರೋದ್ರಿಂದ ಗರೀಬಿ ಹಟಾವ್ ಪ್ರೋಗ್ರಾಮ್ಸ್ ಗಳು ಶುರು ಮಾಡಿದ್ದು, ನರೇಗಾ ಪ್ರೋಗ್ರಾಮ್ ಶುರು ಮಾಡಿದ್ದು, ರೈಟ್ಸ್ ಬೇಸ್ಡ್ ವೆಲ್ಫೇರಿಸಂ ಶುರು ಮಾಡಿದ್ದು ಅವ್ರ ಸರ್ಕಾರನೇನೆ. ಸೊ ದಯವಿಟ್ಟು ನೀವು ಇದು ಕರ್ನಾಟಕ ಸರ್ಕಾರದ ಹೊಸ ಒಂದು ಇನೋವೇಷನ್ ಅಂತ ಹೇಳೋದು ಬೇಡ. ಏನು ಗ್ಯಾರಂಟಿ ಯಾಕೆ ಡಿಫ್ರೆಂಟ್ ವೆಲ್ಫೇರ್ ಮೆಷರ್ಸ್ ಗಿಂತ ಅಂದ್ರೆ, ಅದನ್ನ ಪ್ಯಾಕೇಜ್ ಮಾಡಿರೋದು ಡಿಫ್ರೆಂಟ್. ಅದು ನೀವು ಪ್ಯಾಕೇಜ್ ಮಾಡಿರೋದು ಯಾವ್ದು ನೀವಲ್ಲ, ನೀವು ಹೈರ್ ಮಾಡಿರುವಂತಹ ಕನ್ಸಲ್ಟೆನ್ಸಿ, ಆ ಕನ್ಸಲ್ಟೆನ್ಸಿಯ ಹೆಡ್ ಯಾರು ಬಂದಿರೋದು ಬಿಜೆಪಿಯಲ್ಲಿ ಕೆಲಸ ಮಾಡಿ ಬಂದಿರುವಂತವ್ರು. ಹಾಗಾಗಿ ಇದು ಪ್ಯಾಕೇಜಿಂಗ್ ಇದೆಯಲ್ಲ, ಇದು ಕಲ್ತಿರೋದು ಹೊಸದಿರ್ಬೋದು, ಅದನ್ನ ಅದು ಎಲೆಕ್ಷನ್ಸ್ ಇವಾಲ್ವ್ ಆಗ್ತಾ ಇದೆ, ಹಾಗಾಗಿ ಆ ಪದ ಇಲ್ಲಿ ಉಪಯೋಗಕರವಾಗ್ತಾ ಇದೆ. ನಿಮ್ ಪಕ್ಕದಲ್ಲೇ ಆಪ್ ಅವ್ರು ಕೂತಿದ್ದಾರೆ, ನೀವು ಹೇಳಕ್ಕಿಂತ ಮುಂಚೆನೆ ಅವರು ಫ್ರೀ ಎಲೆಕ್ಟ್ರಿಸಿಟಿ ಅಕ್ರಾಸ್ ಆಲ್ ಹೌಸ್ ಹೋಲ್ಡ್ಸ್ ಬಹಳ ವರ್ಷಗಳಿಂದ ಹೇಳಿದ್ರು ಡೆಲ್ಲಿನಲ್ಲಿ. ನೀವು ಇದನ್ನ ಕರ್ನಾಟಕ ಮಾಡೆಲ್ ಅಂತ ಇವಾಗ ಕರೀತಿರೋದು. ಅದು ಬಿಡಿ, ಆಕ್ಚುಲಿ ಫ್ರೀ ಎಲೆಕ್ಟ್ರಿಸಿಟಿ ಯಾರು ರೈತರಿಗೆ ಅನ್ನೋದು ಬಹಳ ವರ್ಷಗಳಿಂದ ಅದು ಶುರುವಾಗಿದ್ದು ಆಂಧ್ರ ಪ್ರದೇಶ, ತಮಿಳುನಾಡಿನಲ್ಲಿ TDP, AIDMK, DMK, ಅದಾದ ನಂತರ ಬಹಳಷ್ಟು ಬಿಜೆಪಿ ರೂಲ್ ಸ್ಟೇಟ್ಸ್ ಅಲ್ಲೂ ಕೊಟ್ಟಿರುವಂತಹ ಒಂದು ಉಚಿತವಾದ ಇಷ್ಟೊಂದು ಹೊಸ ಥಾಟ್ ಎಲ್ಲ ಇದ್ದಿದ್ರೆ, ನೀವು ಗರೀಬಿ ಹಟಾವ್ ಅಂತ ಹೇಳ್ಕೊಂಡು ನಾವು ಇವಾಗ ನಮ್ಮ ಸರ್ಕಾರ, ಪ್ರಧಾನಮಂತ್ರಿ ಮೋದಿ ಅವರ ಸರ್ಕಾರ 30 ಕೋಟಿ ಜನನ ಎಕ್ಸ್ಟ್ರೀಮ್ ಪಾವರ್ಟಿಯಿಂದ ಮೇಲ್ ತಂದಿರುವಂತದ್ದು. ಇದು ಈ ಸರ್ಕಾರ ಮಾಡಿರುವಂತಹ ಕೆಲಸ. ಸೊ ದಯವಿಟ್ಟು ವೆಲ್ಫೇರಿಸಮ್ ಅನ್ನ ನೀವು ತಗೊಂಡು ಹೊಸ ಇನೋವೇಷನ್ ಅಂತ ಹೇಳೋದು ನೆಸೆಸಿಟಿ ಇಲ್ಲ. ಎರಡನೇದು, ಬಿಜೆಪಿ ಸ್ಟ್ಯಾಂಡ್ ವೆರಿ ಕ್ಲಿಯರ್ ಆಗಿ ಇರುವಂತದ್ದು, ಇದರಲ್ಲಿ ಯಾವುದೇ ಆದಂತಹ ಕನ್ಫ್ಯೂಷನ್ ಇಲ್ಲ. ಏನನ್ನ ರೇವಡಿ ಕಲ್ಚರ್ ಕರಿತೀವಿ, ಏನನ್ನ ವೆಲ್ಫೇರಿಸಮ್ ಅಂತ ಕರಿತೀವಿ ಅನ್ನೋದು ನಾವು ಈ ಒಂದು ಪ್ರಪೋಸಲ್ ಅನ್ನು ಹಾಕಿದೀವಿ. ಎಲೆಕ್ಷನ್ ಕಮಿಷನ್ ಮುಂದೆ ಹೋಗಿ ಅದಕ್ಕೆ ಒಂದು ಲಿಮಿಟ್ ಇರಬೇಕು ಅಂತ. ಇವಾಗ ನಾವು ಡಿಸ್ಕಸ್ ಮಾಡ್ತಿರುವಂತಹ ಬಿಹಾರ್ ಚುನಾವಣೆನಲ್ಲೂ ಆ ಯೂನಿಟ್ಸ್ ಒಂದು ಸ್ಪೆಸಿಫಿಕೇಶನ್ ಇದೆ. ಇಲ್ಲಿ ಯಾರನ್ನು ಕರ್ನಾಟಕದಲ್ಲಿ ಗ್ಯಾರಂಟಿ ವಿರುದ್ಧ ಬಿಜೆಪಿ ಅಂತ ಹೇಳಿಲ್ಲ. ದಯವಿಟ್ಟು ಈ ಮಿಸ್ಇನ್ಫಾರ್ಮೇಶನ್ ಮಾಡಿ. ನೀವು ಕೊಟ್ಟಿರುವಂತಹ ಗ್ಯಾರಂಟಿ, ಅದು ನಾನು ಅಫಿಷಿಯಲ್ ಸ್ಪೋಕ್ಸ್ ಪರ್ಸನ್ ಆಗಿ ಹೇಳ್ತಾ ಇದ್ದೀನಿ, ನಾವು ಗ್ಯಾರಂಟಿ ವಿರುದ್ಧ ಅಲ್ಲ. ನಾವು ಇರುವಂತದ್ದು ನೀವು ಮಾಡ್ತೀವಿ. ಯಾರು ಹೇಳ್ತಿರೋದು ಗ್ಯಾರಂಟಿಯಿಂದ ಕಾಂಗ್ರೆಸ್ಸಿನ ಶಾಸಕರು ಬಸವರಾಜ್ ರಾಯರೆಡ್ಡಿ ಅವರು ತಮ್ಮದೇ ಆದಂತಹ ಎಕನಾಮಿಕ್ ಅಡ್ವೈಸರ್ ಬಂದು ನೀವು ಅನ್ನ ತಗೊಳ್ಳಿ ಇಲ್ಲ ರಸ್ತೆ ತಗೊಳ್ಳಿ ಅಂತ ಹೇಳಿದಾಗ ನಾವೇನ್ ವಿರೋಧ ಪಕ್ಷದವ್ರು ನಾವ್ ಹೇಳ್ತಿದೀವಿ ಅಂತ ನೀವ್ ಹೆಂಗ್ ಹೇಳಕ್ ಸಾಧ್ಯ? ಇನ್ನು ಮೊನ್ನೆ ಒಬ್ರು MLA ಬಂದು ಹೇಳಿದ್ದಾರೆ. ಎಷ್ಟು ಜನ MLA ಲೆಕ್ಕ ಹಾಕಕ್ಕಾಗಲ್ಲ. ಫಂಡ್ಸ್ ಇಲ್ಲ ಅಂತಿರೋದು ಯಾರು? ಹಿಮಾಚಲ್ ಪ್ರದೇಶದಲ್ಲಿ ನಾವು ನೋಡಿದೀವಿ ಕಾಂಗ್ರೆಸ್ ಮಾಡೆಲ್ ಅಲ್ಲಿ ಯಾವ ತರ ಬ್ಯಾಂಕ್ರಪ್ಸಿ ಆಯ್ತು ಅಂತ. ಕರ್ನಾಟಕದಲ್ಲಿ ಟ್ಯಾಕ್ಸ್ ಬಾಯನ್ಸಿ ತುಂಬಾ ಹೈ ಇದೆ. ಕರ್ನಾಟಕದಲ್ಲಿ ಬಹಳ ಹೈ ಟ್ಯಾಕ್ಸ್ ಬಾಯನ್ಸಿ ಇದೆ. ಸೊ ಈ ಪ್ರಶ್ನೆ ಬಂದಾಗ ದಿವಾಳಿ ಆಗ್ತಾ ಇದೆ ಸರ್ಕಾರ, ದುಡ್ಡಿಲ್ಲ ನಮ್ಮ ಹತ್ರ. ಸ್ವತಃ DK ಶಿವಕುಮಾರ್ ಇರ್ಬೋದು, ಮುಖ್ಯಮಂತ್ರಿಗಳೇ ಇರ್ಬೋದು, ಬಹಳಷ್ಟು ಬಾರಿ ಪರಮೇಶ್ವರ್ ಅವರು ಇರ್ಬೋದು, ದುಡ್ಡಿಲ್ಲ ಅಂತ ಹೇಳಿದಾಗ ನೀವು ಬರೀ 25% ಗ್ಯಾರಂಟಿಗೆ ಹೋಗ್ತಾ ಇದೆ, ನಮ್ಗೆ ಅದರಿಂದ ಏನು ರೆವೆನ್ಯೂ ಡೆಫಿಸಿಟ್ ಆಗ್ತಿಲ್ಲ ಅಂದ್ರೆ ಎಲ್ಲಿ ಹೋಗ್ತಾ ಇದೆ ದುಡ್ಡು? ಕರೆಕ್ಟ್ ಮೇಡಮ್. ಈಗ ನೀವು ಈ ಗ್ಯಾರಂಟಿಗಳ ಹೆಸರನ್ನೇ ಮೋದಿ ಕಿ ಗ್ಯಾರಂಟಿ ಅಂತ ಹೆಸರು ಚೇಂಜ್ ಮಾಡಿಬಿಟ್ರಿ ಅಷ್ಟೇ. ಮಹಾರಾಷ್ಟ್ರದಲ್ಲಿ ಮಾಡಿ, ಡೆಲ್ಲಿ ಮಾಡಿದ್ರಿ, ಮಧ್ಯಪ್ರದೇಶ, ಈಗ ಬಿಹಾರದಲ್ಲಿ ಮಾಡೋಕೆ ಹೊರಟಿದ್ದೀರಿ. ಯಾಕೆ ಒಪ್ಕೊಳ್ಳಲ್ಲ ಅಂತ ಹೇಳಿ? ಏನ್ ಒಪ್ಕೊಳ್ಳಲ್ಲ? ಎಲ್ಲಾ ಕಡೆಯಿಂದ ಒಳ್ಳೇದನ್ನ ತಗೊಳ್ಬೇಕು ಅನ್ನೋದು ಏನೋದು ಕೆಟ್ಟದ? ಅದು ನಾವು ಒಂದು ಆಜೈಲ್ ಪಾರ್ಟಿ, ನಾವು ತಗೊಳ್ತೀವಿ. ಹಂಗಂತ ಮೋದಿ ಕಿ ಗ್ಯಾರಂಟಿ ಏನು, ಕಾಂಗ್ರೆಸ್ಸಿನ ಗ್ಯಾರಂಟಿ ಏನು ಅಂತ ಕಾಣಿಸ್ತಾ ಇದೆ, ಕಂಡು ಬರ್ತಾ ಇದೆ. ಯಾರಾದ್ರೂ ಕರ್ನಾಟಕದಲ್ಲಿ ಬಿಗ್ಗೆಸ್ಟ್ ಕ್ರಿಟಿಸಿಸಮ್ ಬರೋದು ಕಾಂಗ್ರೆಸ್. ಇಟ್ ಇಸ್ ಕಾಂಗ್ರೆಸ್ ವರ್ಸಸ್ ಕಾಂಗ್ರೆಸ್. ಗ್ಯಾರಂಟಿ ವಿರುದ್ಧ ಮಾತಾಡ್ತಾ ಇರೋದು ಕಾಂಗ್ರೆಸ್, ನಾವಲ್ಲ. ಖರ್ಗೆ ಅವರು ಬಂದು ಹೇಳಿದ್ದು ನೀವು ಮಾಡ್ತಿದ್ದೀರಾ ಕರೆಕ್ಟ್ ಆಗಿ ಮಾಡಿ ಅಂತ. ನಮ್ಮ ಪಾರ್ಟಿ ಅವರ ಬಂದು ಹೇಳಿದ್ದು
ಕಾಂಗ್ರೆಸ್ ತಮ್ಮ ಓಕೆ ಪಕ್ಷದಲ್ಲಿ ನಡೀತಿರುವಂತಹ ಒಂದು ಈ ಡಿಫರೆನ್ಸಸ್ ಇಂದ ಗ್ಯಾರಂಟಿ ವಿರುದ್ಧ ಆಗಿದ್ದಾರೆ ಕಾಂಗ್ರೆಸ್ಸಿನ ಪಕ್ಷದ ಒಂದ್ ಸ್ವಲ್ಪದವರು ಅಂದ್ರೆ ಅದು ನಿಜ, ಬಿಜೆಪಿ ಅಲ್ಲ. ನೀವು ಹೇಳಿದೀರಾ ಗೃಹ ಜ್ಯೋತಿ ಕೊಡ್ತೀರಾ ಅಂತ, ಅಲ್ಲಿ ಮಹಿಳೆಯರಿಗೆ ಹೋಗಿ ಹೇಳ್ಬೇಡಿ ಗೃಹಲಕ್ಷ್ಮಿ ಕೊಡ್ತೀರಾ ಅಂತ. ಮಹಿಳೆಯವ್ರಿಗೆ ಹೋಗಿ ಹೇಳ್ಬೇಡಿ ನೀವು, ಇಲ್ಲೇ ನಾವು 1 ತಿಂಗಳು 2 ತಿಂಗಳಲ್ಲಮ್ಮ ಯಾವಾಗ ಬೇಕಾದ್ರೆ ನಾವು ಕೊಡ್ತೀವಿ ಅಂತ. ಕರೆಕ್ಟ್ ಆಗಿ ಕೊಡಿ, ತಿಂಗಳು ಕರೆಕ್ಟ್ ಆಗಿ ಇಂಪ್ಲಿಮೆಂಟ್ ಮಾಡಿ. ಮತ್ತೆ ಯುವ ನಿಧಿ ಎಲ್ಲೋಯ್ತು? ಏನ್ ಸ್ಟೇಟಸ್ ರಿಪೋರ್ಟ್ ಯುವ ನಿಧಿದು ಹೇಳಿ ಅದನ್ನ. ಓಕೆ ಸರ್ ಈಗ ಲಾಡ್ಲಿ ಬೆಹನ್ ಅಂತಿತ್ತಲ್ಲ, ಮತ್ತೆ ಲಾಡ್ಲಿ ಬೆಹನ್ ಅದು ಅಷ್ಟೇ ಏನ್ ಮಾಡಿ ಗೊತ್ತಾ, ಗೃಹಲಕ್ಷ್ಮಿಗಿಂತ ಬಹಳ ಮುಂಚೆ ಮಧ್ಯಪ್ರದೇಶದಲ್ಲಿ ಮಹಾರಾಷ್ಟ್ರದಲ್ಲಿ ಶುರು ಮಾಡಿದ್ರಲ್ಲ ಚುನಾವಣೆ ಮಧ್ಯಪ್ರದೇಶದಲ್ಲಿ ರಿವೈಸ್ ಮಾಡ್ತಾರೆ. ಈಗ ಇದೆ. 2.5 ಲಕ್ಷ ರೂಪಾಯಿ ಆರ್ಥಿಕ ಮಿತಿ ಇರಬೇಕು. ಮೊದಲು ಕೊಟ್ಬಿಟ್ರು ಒಂದಷ್ಟು ಜನಕ್ಕೆ 46,000 ಕೋಟಿ ರೂಪಾಯಿ ಹೊರತು ಕೊಟ್ಬಿಟ್ರು. ಈಗ ಅದು ರಿವೈಸ್ ಮಾಡ್ತಾ ಇರೋದು, ತುಂಬಾ ಜನ ಕಡಿಮೆ ಮಾಡ್ತಾ ಇರ್ತಕ್ಕಂಥದ್ದು. ಇದು ಬಿಜೆಪಿಯ ಎರಡು ತರ. ಆಮೇಲೆ ಇನ್ನೊಂದೇನಂದ್ರೆ ಮೋದಿ ಕಿ ಗ್ಯಾರಂಟಿ ಎಲ್ಲಿಂದ ಬಂತು? ಕರೆಕ್ಟ್. ಮೋದಿ ಕಿ ಗ್ಯಾರಂಟಿ 10 ವರ್ಷಗಳ ಕಾಲ ಮನಮೋಹನ್ ಸಿಂಗ್ ಅವರು ಇದ್ರು, ಆಹಾರ ಭದ್ರತಾ ಯೋಜನೆ ತಗೊಂಡು ಬಂದ್ರು, ಉಚಿತ ಮತ್ತೆ ಕಡ್ಡಾಯ ಶಿಕ್ಷಣ ತಗೊಂಡು ಬಂದ್ರು, ಆಮೇಲೆ ಉದ್ಯೋಗ ಖಾತ್ರಿ ಯೋಜನೆ ತೆಗೆದುಕೊಂಡು ಬಂದ್ರು, ಆರೋಗ್ಯ ಭಾಗ್ಯ ಯೋಜನೆ ತಗೊಂಡು ಬಂದ್ರು. ಬಿಜೆಪಿ 10 ವರ್ಷಗಳಲ್ಲಿ ಏನ್ ತಗೊಂಡ್ಬಂತು? ಆಮೇಲೆ ಏನ್ ಗೊತ್ತಾ, ಬರೀ ರೈಟ್ ಅದಾನಿ ಅಂಬಾನಿಗೆ ಕೆಲಸ ಮಾಡಿ ಇಷ್ಟು ಬಿಟ್ರೆ, ಉದ್ಯಮಿಗಳ ಪರವಾಗಿ ಕೆಲಸ ಮಾಡೋದ್ ಬಿಟ್ರೆ ಯಾವ್ದಾದ್ರು ಯೋಜನೆ ನೀವು ಕರ್ನಾಟಕದಲ್ಲಿ ಯಾವ್ದಾದ್ರು ವಿಸಿಬಲ್ ಯೋಜನೆ ತೋರಿಸ್ಬಿಡಿ ಇವತ್ತು 11 ವರ್ಷದಲ್ಲಿ ಯಾವ್ದಾದ್ರು ಒಂದು ಯೋಜನೆ ತೋರಿಸ್ಬಿಡಿ ಜನಗಳಿಗೆ ಅನುಕೂಲ ಆಗಿರುತ್ತದೆ. ಮೋದಿ ಗ್ಯಾರಂಟಿ ಫೇಲ್. ಕರ್ನಾಟಕದ ಕಾಂಗ್ರೆಸ್ ಮಾದರಿಯನ್ನೇ ಇಡೀ ದೇಶದಲ್ಲಿ ನಕಲು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಮೋದಿ ಫೇಲ್ ಆಗಿದ್ದಾರಲ್ಲ ದೇಶದಲ್ಲಿ. ಕಾಪಿ ಪೇಸ್ಟ್ ಸರ್. ಎಸ್ ಸರ್. ಈಗ ಆಮ್ ಆದ್ಮಿ ಬಂದ್ಬಿಡ್ತೀನಿ ಮೇಡಮ್. ಆಮ್ ಆದ್ಮಿ ಪಾರ್ಟಿ ಈಗ ನಿಮ್ಮ MP ಹೇಳಿದ್ದಾರೆ ಸಂಜಯ್ ಸಿಂಗ್ ಅವರು, ನಾವು ಇಂಡಿಯಾ ಮೈತ್ರಿಕೂಟದ ಅಧಿಕೃತವಾಗಿ ಹೊರಗೆ ಬರ್ತಿದ್ದೀವಿ ಅಂತೇಳಿ. ಅಂದ್ರೆ ಈಗ ಬಿಹಾರಕ್ಕೆ ನೋಡೋದಾದ್ರೆ ನೀವು ಹೇಗೆ ತಮ್ಮ ಅಸ್ತಿತ್ವವನ್ನ ಸ್ಥಾಪನೆ ಮಾಡಲಿಕ್ಕೆ ಅಲ್ಲಿ ಪ್ರಯತ್ನ ಪಡ್ತೀರಾ ಹೇಗೆ? ಇವಾಗ ಇವರು ಕರ್ನಾಟಕ ಗ್ಯಾರಂಟಿ ಅಂತ ಇವರು ಹೇಳ್ತಾರೆ, ಇವರು ಮೋದಿ ಗ್ಯಾರಂಟಿ ಅಂತ ಹೇಳ್ತಾರೆ. ಹೌದು, ಜನಗಳಿಗೆ ಗೊತ್ತು ಯಾರು ಗ್ಯಾರಂಟಿ, ಯಾರು ಫಸ್ಟ್ ಬುಕ್ ಕೊಟ್ಟಿದ್ದು ಅಂತ. ಒಂದು ಹೇಳ್ತೀನಿ, 1 ನಿಮಿಷ ಅರ್ಥ ಮಾಡ್ಕೋಬೇಕು, ಯಾಕಂದರೆ ಜನರಿಗೆ ಗೊತ್ತಾಗಬೇಕು ಯಾರ್ದು ಗ್ಯಾರಂಟಿ ಅಂತ. ನೀವು ಹೇಳ್ದಂಗೆ ಡೆಲ್ಲಿನಲ್ಲಿ ನಾವು ಉಚಿತವಾಗಿ ಕೊಟ್ಟಿದ್ದು ಏನು ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿ ಉಂಟಾಗಬೇಕು, ಶಿಕ್ಷಣದಿಂದಲೇ ದೇಶ ಉದ್ಧಾರ ಆಗ್ತದೆ ಅಂತ ಅಂದ್ಬಿಟ್ಟು ಶಿಕ್ಷಣ ಕ್ಷೇತ್ರದಲ್ಲಿ 99.99% ಫೀಸ್ಗಳಿಲ್ಲದೆ ಗೌರ್ಮೆಂಟ್ ಸ್ಕೂಲ್ಗಳನ್ನ ಇದು ಎಸ್ಟಾಬ್ಲಿಷ್ ಮಾಡೋಕ್ಕೆ ಕೊಟ್ಟಿದ್ದೀವಿ. ಮತ್ತು ಆರೋಗ್ಯದಲ್ಲಿ ಇಲ್ಲಿ ನಮ್ಮ ಕ್ಲಿನಿಕ್ ಅಂತ BJP ಟೈಮ್ನಲ್ಲಿ ಮಾಡಿದ್ರು, ನಿಮಗೂ ಗೊತ್ತು. ಇವತ್ತು ನಮ್ಮ ಕ್ಲಿನಿಕ್ ಎಲ್ಲಿದೆ ಗೊತ್ತಿಲ್ಲ. ಮತ್ತು ಇನ್ನೊಂದು 350 ಕೋಟಿ ಏನೋ ಫ್ರಾಡ್ ನಡೆದಿದೆ ಅಲ್ಲಿ. ಹೆಂಗಂದ್ರೆ ಪರ್ ಪೇಷಂಟು 1800 ರೂಪಾಯಿ ಇವ್ರು ಚಾರ್ಜ್ ಮಾಡಿರೋದು. ನಮ್ಮದು ಡೆಲ್ಲಿ ಕೇವಲ 95 ರೂಪಾಯಿ ಮಾಡಿರೋದು. ನಾವೇನಕ್ಕೆ ಇವು ಘೋಷಣೆ ಮಾಡಿದ್ವಿ ಅಂದರೆ, ಎಲೆಕ್ಟ್ರಿಸಿಟಿ ಆಗಲಿ ವಾಟರ್ ಆಗಲಿ ಕೆಲವರು ಕೆಳಮಟ್ಟದವರು 100 ಯೂನಿಟ್ ಕೊಟ್ಟರೆ ಅವ್ರಿಗೂ ಒಳ್ಳೇದಾಗ್ತದೆ, ಬಡತನದಿಂದ ಸಹಾಯ ಆಗ್ತದೆ. ಮತ್ತು ನೀರು ಅಷ್ಟೇ ಇಷ್ಟು ಲೀಟ್ರ್ ಕೊಟ್ಟರೆ ಆಗ್ತದೆ ಅಂತ ಇವರು ಕಾಂಗ್ರೆಸ್ನವರು ಮೊನ್ನೆ ಇವರು ಗ್ಯಾರಂಟಿಗಳು ನಮ್ಮದನ್ನು ಇವ್ರು ಕಾಪಿ ಹೊಡೆದ್ಬಿಟ್ಟು ಇವತ್ತು ಕರ್ನಾಟಕ ಗೌರ್ಮೆಂಟ್ ಅಂತ ಜಂಬ ಕೊಚ್ಕೊಳ್ತಾರಲ್ಲ. ಇವ್ರು ಏನು ಹೇಳಿದ್ರು, BJPನವ್ರು ಏನು ಹೇಳಿದ್ರು, ಆರ್ಥಿಕ ಸ್ಥಿತಿ ಅಧೋಗತಿ ಅಂತಂದ್ರು, ಮೋದಿನವರು ಹೇಳಿದ್ರು. ಮತ್ತೆ ಇನ್ನೊಂದು, ಈ 2 ಪಕ್ಷಗಳು ಬರೀ ಬ್ರೈಬಿಂಗ್ ಅಷ್ಟೇ, ಓಟ್ಗೋಸ್ಕರ ಇವ್ರು ಮಾಡ್ತಾ ಇದ್ದಾರೆ. ಶಿಕ್ಷಣ ಕ್ಷೇತ್ರದಲ್ಲಿ ನೀವು ಹೇಳ್ಬಿಡಿ, ಏನಾದ್ರೂ ಒಂದು ಇದು ಮಾಡಿದ್ರೆ ಹೇಳ್ಬಿಡಿ, ಶಿಕ್ಷಣ ಕ್ಷೇತ್ರ ಇರ್ಬೋದು, ಆರೋಗ್ಯ ಇರ್ಬೋದು. ಫ್ರಾಡ್ ಇವತ್ತು 1 ನಿಮಿಷ, ಡೆಲ್ಲಿನಲ್ಲಿ ಆಗ್ಲಿ ಪಂಜಾಬ್ ಇವತ್ತು ಮೊನ್ನೆ ಸರ್ವೆ ಮಾಡಿದ್ದಾರೆ, ನಂಬರ್ 1 ಸ್ಟೇಟ್ ಶಿಕ್ಷಣದಲ್ಲಿ ಬಂದಿದೆ. ಇವತ್ತು ಕರ್ನಾಟಕ ಆಗಲಿ, UP ಆಗಲಿ, ಗುಜರಾತ್ ಆಗಲಿ ಯಾವುದು ಇಲ್ಲ, ಲಿಸ್ಟಲ್ಲೇ ಇಲ್ಲ, ಬೇಕಾದ್ರೆ ತೆಗೆದು ನೋಡಿ. ಇವತ್ತು ಕರಪ್ಷನ್ ರೇಟ್ ಎಲ್ಲಿ ಇದೆ, ಬಡವರು 35 ಕೋಟಿ, ಇವ್ರು ಹೇಳಿದ್ರು 35 ಕೋಟಿ ಜನ ಮೇಲೆ ಬಂದ್ಬಿಟ್ಟಿದೆ ಅಂತ. ಗಡ್ಗಿರ್ ಸಾಹೇಬ್ರೆ ಹೇಳಿದ್ರು 35 ಕೋಟಿ ಜನ ಬಡವರಿದ್ದಾರೆ ಅಂತ ಹೇಳಿದ್ರು. ಮತ್ತೆ ಇವಾಗ ಕರಪ್ಷನ್ ಈ ತರ ಮಾಡ್ಕೊಂಡು ಹೋಗ್ತಾ ಇದ್ರೆ ಗ್ಯಾರಂಟಿಗಳೆಲ್ಲಿದೆ? ತೆಲಂಗಾಣ ತಗೊಳ್ಳಿ, ಇಲ್ಲ ಸರ್ ಮಹಾರಾಷ್ಟ್ರ ತಗೊಳ್ಳಿ. ಇವತ್ತು ಯಾವ್ದು ಅಧೋಗತಿ ಬಂದೆ, ಸಾಲ ಮನ್ನಾ ಮಾಡ್ತೀವಿ ಅಂತಂದು ಬಜೆಟ್ ನಲ್ಲಿ ಹೇಳಿದ್ರು. ನೀವು ಹೇಳ್ತಿರೋದು ಗ್ಯಾರಂಟಿಗಳಿಗೆ ಪಿತಾಮಹರು ನೀವು. ಪಿತಾಮಹ ನಾವು ಬಡವ್ರಿಗೋಸ್ಕರ ನಾವೇ ಪಿತಾಮಹಗಳು ಮಾಡಿ ಅವ್ರನ್ನ ಬಡವ್ರನ್ನ ಮೇಲೆತ್ತಬೇಕು. ಶಿಕ್ಷಣ ಆರೋಗ್ಯದಲ್ಲಿ ಮಾಡಿದ್ದು. ಇವತ್ತು ಕಾಂಗ್ರೆಸ್ ನೆಲ ಕಚ್ಚುತ್ತದೆ, ಯಾಕಂದ್ರೆ ಯಾರು ಲೀಡರ್ಗಳಿಲ್ಲ, ಬರೀ ಗ್ಯಾರಂಟಿಗಳಿಂದ ಇವರು ಸರ್ವೇ ಆಗ್ತೇವೆ ಅಂದ್ರೆ ಅದು ಬಹುದಿನಗಳು ಆ ಸರ್ವೈವ್ ಆಗಲ್ಲ. ಇವರು BJPನವರು ಆಲ್ರೆಡಿ RSSನವ್ರು ಹೇಳ್ಬಿಟ್ಟಿದ್ದಾರೆ 75 ವರ್ಷ ಅಂತ. ಇವಾಗ ಅವ್ರದ್ದು ಆಲ್ರೆಡಿ ಕೆಳಮಟ್ಟಕ್ಕೆ ಬಂದಿದೆ, ನಾವು ಲಾಸ್ಟ್ ಎಲೆಕ್ಷನ್ ಅಲ್ಲೇ ನೋಡಿದೀವಿ. ಇವತ್ತು ನೆಕ್ಸ್ಟ್ ಇವರೆಲ್ಲ ಲೀಡರ್ಸು, ದೊಡ್ಡ ಲೀಡರ್ಸು ಎಲ್ಲ ಅಲ್ಲಿ ರಿಸೈನ್ ಮಾಡಿಬಿಟ್ಟು AAP ಸೇರಿಬಿಟ್ಟು ನಮ್ಮ ಪಕ್ಷ ಏನಿದ್ರು ಬಡವರಿಗೋಸ್ಕರ ಶಿಕ್ಷಣ, ಆರೋಗ್ಯ, ಕರಪ್ಷನ್ ಇದಕ್ಕೆ ನಾವು ಆದ್ಯತೆ ಕೊಡ್ತೀವಿ. ಕರಪ್ಷನ್ ತಡೆದ್ಬಿಟ್ಟು ಇವಾಗ ಡೆಲ್ಲಿ ಹೆಂಗೆ ಮಾಡಿದ್ದೀವಿ, ಪ್ರಾಫಿಟ್ನಲ್ಲಿ ನಾವು ನಡೆಸಿದ್ದೀವಿ, ಸಾಲ ಮಾಡಿಲ್ಲ. ಇವತ್ತು ಮಹಾರಾಷ್ಟ್ರನಲ್ಲಿ 4 ಲಕ್ಷ ಕೋಟಿ
ಸಾಲ ಮಾಡಿದ್ದಾರೆ, ತೆಲಂಗಾಣದಲ್ಲಿ ಮಾಡಿದ್ದಾರೆ. ನೀವೇ ನೋಡಿದ್ರೆ ಇವತ್ತು AAP ಯಲ್ಲಿದೆ, ಇವರು ಒಂದೇ ನಾನಿದೆ ಎರಡು ಮುಖಗಳು ಅಂದ್ಬಿಟ್ಟು ಇವ್ರ ಕೈಯಲ್ಲಿ ಗ್ಯಾರಂಟಿಗಳಾಗಲ್ಲ, ಬ್ರೈಮ್ ಮಾಡಿಬಿಟ್ಟು ಇವರೆಲ್ಲ ಓಟ್ಗೋಸ್ಕರ ಮಾಡ್ತಾ ಇದ್ದಾರೆ, ಮೋಸ ಮಾಡ್ತಾ ಇದ್ದಾರೆ ಅಂತ ನಾನು ಹೇಳ್ತೀನಿ. ಎಸ್ ಸರ್, ಮತ್ತೆ ಬರ್ತೀನಿ ಸರಿ. ಮಾತ್ರ ಒಂದು ಬ್ರೇಕ್ ಇರುತ್ತೆ, ಬ್ರೇಕ್ ಆದ್ಮೇಲೆ ಅಖಾಡ ಮತ್ತೆ ಬ್ರೇಕ್ನ ಬಳಿಕ ಅಖಾಡ ಬಿಗ್ ಫೈಟ್ಗೆ ಮತ್ತೆ ಸ್ವಾಗತ. ನಟರಾಜ್ ಗೌಡ್ರೆ, ಈಗ ಬಿಹಾರದಲ್ಲಿ ಚುನಾವಣೆ ಗಮನಿಸ್ತಾ ಇದ್ದೀವಿ. ಕಳೆದ 20 ವರ್ಷಗಳ ಒಂದು ಸ್ಟ್ರಾಟಜಿ ನೋಡ್ತಾ ಇದ್ರೆ ಅಲ್ಲಿ ನಿಮ್ಮ ಪಕ್ಷಕ್ಕೂ ಅಷ್ಟೊಂದು ಬಲ ಇಲ್ಲ, ಸಾಮರ್ಥ್ಯ ಇಲ್ಲ ನೋಡಿದಾಗ. ಈಗ ನೀವು RJDಯನ್ನೇ ಅವಲಂಬನೆ ಮಾಡ್ಕೊಂಡಿದ್ದೀರಿ. ಈಗ ಹಾಗಾಗಿನೇ ನಿರೀಕ್ಷೆ ಈಗ ಈ ಇಂಡಿಯಾ ಮೈತ್ರಿಕೂಟ ವರ್ಸಸ್ ನಾವು NDA ನೋಡ್ತಾ ಇದ್ರೆ ಈಗ ಆಡಳಿತ ವಿರೋಧಿ ಅಲೆ ಇದೆ ಅಂತ ಕೆಲವೊಂದು ವಿಶ್ಲೇಷಣೆಗಳು ಆಗ್ತಾ ಇದ್ದಾವೆ. ಹಾಗಾಗಿನೇ ಈ ಬಾರಿ ಕೈ ಹಿಡಿತಾರ ಹಾಗಾದ್ರೆ ನಿಮ್ಗೆ ಮತದಾರಲ್ಲಿ? ಇಲ್ಲ, ಆಗಬಹುದು. ಯಾಕಂದ್ರೆ ನೋಡಿ, ಇದು ಕೇವಲ ಇದು NDA ಫೇಲ್ಯೂರ್ ಅಲ್ಲ, ಓಕೆ, ಕೇವಲ ಅವ್ರದ್ದು ಫೇಲ್ಯೂರ್ ಅಲ್ಲ. ಇವರು ಎಷ್ಟು ದುರುಪಯೋಗ ಮಾಡ್ಕೊತಾ ಇದ್ದಾರೆ ಬೇರೆ ಬೇರೆ ಸಂಸ್ಥೆಗಳನ್ನ ಅಂತ ಚುನಾವಣಾ ಆಯೋಗ ಒಂದು ತಾಲೀಮ್ ಮಾಡ್ತಲ್ಲಿ. ಹೇಗೆ ಅಂದರೆ 3 ಕೋಟಿ ವೋಟರ್ಸ್ನ 30 ದಿನದೊಳಗೆ ಅವರು ತಾವು ಅಲ್ಲಿ ಮತದಾರರು ಅಂತ ಪ್ರೂವ್ ಮಾಡಬೇಕು, ಡಾಕ್ಯುಮೆಂಟ್ಸ್ ಕೊಡಬೇಕು. ಆ ಹೊಣೆಗಾರಿಕೆಯನ್ನು ಅವ್ರು ಹಾಕಿದ್ರು. ಇದೇನಂದರೆ ಈ ಬಿಹಾರಿಂದ ಜಾಸ್ತಿ ವಲಸೆ ಮತದಾರರು ಆಚೆಗೆ ಹೋಗ್ತಾರೆ, ವಲಸಿಗರೇ ಇರೋದು ಅಲ್ಲಿ. ತುಂಬ ಅತ್ಯಂತ ಇಡೀ ದೇಶದಲ್ಲಿ ಬಡತನ ಅಂದ್ರೆ ಅಲ್ಲೇ ಇರೋದು, ಪರ್ ಕ್ಯಾಪಿಟಲ್ ಇನ್ಕಮ್ ಭಾಳ ಕಡಿಮೆ ಇರೋದು, ಅನಕ್ಷರತೆ ಜಾಸ್ತಿ ಇದೆ, ನಿರುದ್ಯೋಗ ಜಾಸ್ತಿ ಇದೆ. ಅವರಿಂದ ವಲಸೆ ಕಾರ್ಮಿಕರು ಬಹಳ ಜನ ಎಲ್ಲ ಕಡೆ ಇದ್ದಾರೆ. ಇವನ್ ಬೆಂಗಳೂರು ಲಕ್ಷಾಂತರ ಜನ ಇದ್ದಾರೆ ಅವರು. ಸೊ ಅವರು ವಾಪಸ್ ಹೋಗಿ ನಾವಿಲ್ಲಿ ವಾಸ ಮಾಡ್ತಾ ಇದ್ದು ಮತದಾರರ ಪ್ರೂವ್ ಮಾಡೋದು ಹೆಂಗೆ? ಯಾವ ರೀತಿ ಮಹಾರಾಷ್ಟ್ರದಲ್ಲಿ, ಹರಿಯಾಣದಲ್ಲಿ ಚುನಾವಣಾ ಆಯೋಗದ ಮೇಲೆ ದೂರುಗಳು ಬಂದು ದೋಷಾರೋಪ ಬಂದು ನೀವು ಎಲೆಕ್ಷನ್ ಪ್ರೊಸೆಸ್ನೇ ನೀವು ಹಾಳು ಮಾಡಿದ್ದೀರಿ, ಪಾರದರ್ಶಕವಾಗಿಲ್ಲ, ನ್ಯಾಯಸಮ್ಮತವಾಗಿಲ್ಲ ಅಂತ, ಅದೇ ರೀತಿ ಬಿಹಾರದಲ್ಲಿ ಮತದಾರವನ್ನ ಒಂದು ಕಡಿಮೆ ಮಾಡುವಂಥ ಒಂದು ಪ್ರಯತ್ನ ಆಗಿತ್ತು ಅಂತ ಬಂದಿರತಕ್ಕಂಥದ್ದು. ಸೊ ಈ ಎಲ್ಲ ಪ್ರಯತ್ನಗಳ ಮಧ್ಯೆ ಜನ ಆಲ್ರೆಡಿ ಅವೇರ್ನೆಸ್ ಬಂದಿದೆ ಅವರಿಗೆ. ಈ ಬಾರಿ ನಿತೀಶ್ ಕುಮಾರ್ ಯಾವತ್ತೂ ಕೂಡ ಒಂದು ಕಡೆ ನಿಲ್ಲಲ್ಲ. ಆಮೇಲೆ ಮೋದಿ ಅವರು ಹೇಳಿರಲ್ಲ, ಆ ಸಮಯದಲ್ಲೇ ಹೇಳಿದ್ರು, 10 ವರ್ಷಗಳ ಮುಂಚೆನೆ 1.25 ಲಕ್ಷ ಕೋಟಿ ರೂಪಾಯಿ ನಿಮಗೆ ವಿಶೇಷ ಪ್ಯಾಕೇಜ್ ಕೊಡ್ತೀನಿ ಅಂತ. ಆ ಥರ ಯಾವುದೂ ಮಾಡಲಿಲ್ಲ. ಆ ಥರ ಯಾವುದೋ ಒಂದು ಅಭಿವೃದ್ಧಿಗೆ ವಿಶೇಷವಾದಂಥ ಪ್ಯಾಕೇಜ್ ಹಣವನ್ನು ಕೊಟ್ಟು ಅವ್ರು ಸುಮ್ಮನೆ ಬಿಡ್ತಾರಲ್ಲ, ಸುಳ್ಳು ಹೇಳ್ತಲ್ಲ ಮಗಳೇ, ಈ ಕೋವಿಡ್ ಟೈಮಲ್ಲಿ 20 ಲಕ್ಷ ಕೋಟಿ ರೂಪಾಯಿ ಪ್ಯಾಕೇಜ್ ಕೊಟ್ಟಿದ್ದೀವಿ ಈ ಥರ ಎಲ್ಲ ಹೇಳ್ತಿಲ್ಲ. ಆ ಥರ ಯಾವಾಗಲೂ ಏನೋ ಹೇಳ್ಕೊತಿರ್ತಾರೆ ಚುನಾವಣೆಗೆ ಹೋದ ಕಡೆ ಎಲ್ಲ. ಆ ಥರ ಸುಳ್ಳನ್ನು ಹೇಳಿ ಜನಗಳಲ್ಲಿ ಯಾಮಾರಿಸಿದ್ರು. ಇನ್ನು ಜನ ಅಲ್ಲಿ ಈ ಬಾರಿ ನನ್ನ ಪ್ರಕಾರ ಯಾಮಾರಲ್ಲ. ಎಲ್ಲ ಚುನಾವಣಾ ಈ ಪ್ರೀಪೋಲ್ ಇದೆಲ್ಲ ಏನಾದ್ರು ಬರ್ತಾ ಇದೆ, ಸರ್ವೆಗಳೆಲ್ಲ ಬರ್ತಾ ಇದೆಲ್ಲ, ಅಲ್ಲಿ ತೋರಿಸ್ತಾ ಇರ್ತಕ್ಕಂಥದ್ದು ಮಾಹಿತಿ ಏನಂದರೆ ತೇಜಸ್ವಿ ಯಾದವ್ ಬಹಳ ಎಮರ್ಜ್ ಆಗಿ ನಂಬರ್ 1 ಲೀಡರ್ ಆಗಿ ಎಮರ್ಜ್ ಆಗಿದ್ದಾರೆ ಅಂತ ಒಂದು ತೋರಿಸ್ತಾ ಇದೆ. ಆಮೇಲೆ ಕೆಲವು ಸಮೀಕ್ಷೆಗಳು ಏನು ಹೇಳ್ತಾ ಇದ್ದಾವೆ ಅಂದರೆ ಮತ್ತೆ ಅದೇ ಮರುಕಳಿಸ್ಬೋದು ಅಂತಿದೆ, ಇಲ್ಲ ಮತ್ತೆ ಚೇಂಜ್ ಆಗ್ಬೋದು ಅಂತಿದೆ, 50-50 ತೋರಿಸ್ತಾ ಇದ್ದಾವೆ. ಸೊ ಈ ನಿಟ್ಟಿನಲ್ಲಿ ಪಿಕಪ್ ಆಗುತ್ತೆ ಚುನಾವಣಾ. ಈಗ ನವೆಂಬರ್ ಡಿಸೆಂಬರಲ್ಲಿ ಯಾವಾಗ ಆಗುತ್ತೆ ಚುನಾವಣೆ, ಆ ಸಮಯದೊಳಗೆ ಅಲ್ಲಿ ಬದಲಾವಣೆ ಅಂತೂ ಖಂಡಿತ ಆಗುತ್ತೆ. ಬದಲಾವಣೆ ಯಾಕೆ ಆಗಬೇಕು? ಅಲ್ಲಿ ಕಳೆದ 10-11 ವರ್ಷಗಳಲ್ಲಿ ಕೇಂದ್ರ ಸರ್ಕಾರಕ್ಕೆ ಒಂದು ಒಳ್ಳೆಯ ಅದ್ಭುತವಾದ ಒಂದು ಅವಕಾಶ ಇತ್ತು. ತಾವು ತೆರಿಗೆ ನಾವು ಇಲ್ಲಿ ಕಟ್ತೀವಿ, ಎಲ್ಲ ಜಾಸ್ತಿ ಹಣ ಅಲ್ಲಿಗೆ ಹೋಗ್ತಾ ಇದೆ. 15ನೇ ಹಣಕಾಸಿನ ಆಯೋಗದ ಪ್ರಕಾರ ಜಾಸ್ತಿ ಡೆವಲ್ಯೂಷನ್ ಆ ಕಡೆನೇ ಹೋಗ್ತಾ ಇದೆ. ಇನ್ನು 16ನೇ ಹಣಕಾಸಿನ ಆಯೋಗದಲ್ಲಿ ಇನ್ನೂ ಕೇಳ್ಕೊಳ್ಳೋಂಗಿಲ್ಲ ರಾಜ್ಯಗಳು, ನಮ್ಮ ದಕ್ಷಿಣ ಭಾರತದ ಪಾಲು. ಆದರೆ ವಿಶೇಷ ಅನುದಾನಗಳನ್ನು ಕೂಡ ಯಾವುದು ಕೊಟ್ಟಿಲ್ಲ. ಸೊ ಒಂಥರ ಫೇಲ್ಯೂರ್ ಇದೆ, ಕೇಂದ್ರ ಸರ್ಕಾರದ ಫೇಲ್ಯೂರ್ ಇದೆ ಅಲ್ಲಿ. ಯಾಕಂದರೆ ಒಂದು ಒಳ್ಳೆಯ ಯೋಜನೆಗಳು ಕೂಡ ನಾವು ಮಾಡಿದ್ವಿ. ನಾನು ಹೇಳಿದ್ನಲ್ಲ, ಈಗ ನಿಮಗೆ ನರೇಗಾ ಅನ್ನೋದು ಒಂದು ಇತ್ತಲ್ಲ, ಆ ನರೇಗಾ ಹಣವನ್ನು ಇನ್ಕ್ರೀಸ್ ಮಾಡಿ ಅಲ್ಲಿ ಕೃಷಿ ಆಧಾರಿತ ಜಾಸ್ತಿ ಚಟುವಟಿಕೆಗಳು ಜಾಸ್ತಿ ಇರೋದು ಬಿಹಾರಲ್ಲಿ. ಅದನ್ನು ಇನ್ಕ್ರೀಸ್ ಮಾಡಿ ಅವ್ರಿಗೆ ಅನುಕೂಲ ಮಾಡ್ಕೊಡೋಕೆ ಯಾವುದೇ ರೀತಿ ಯೋಜನೆಗಳು ಮಾಡಿಲ್ಲ, ಇನ್ನು ಕಡಿಮೆನೇ ಮಾಡಿದ್ದಾರೆ. ಒಂದು ಇಂಡಸ್ಟ್ರಿ ರೆವಲ್ಯೂಷನ್ ಮಾಡೋಕ್ಕೆ ಅವಕಾಶ ಇತ್ತು. ಯಾಕಂದ್ರೆ ಈ ಕಳೆದ 10 ವರ್ಷ ಇದೆಯಲ್ಲ, ಇದೊಂಥರ ಮೇಕ್ ಇನ್ ಇಂಡಿಯಾ ಅಂತ ಘೋಷಣೆಗೆ ಹೋಗ್ತಾ ಇದ್ರಲ್ಲ ಅವರು, ಅದು ಅಲ್ಲಿಗೆ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಅವಕಾಶ ಇತ್ತು. ಇನ್ನು ಚೈನಾ ಮೇಲೆ ನಿರ್ಭರ ಆಗೋದು ಬದಲಾಗಿ, ಅದ್ರ ಮೇಲೆ ಅವಲಂಬಿತ ಆಗೋದ್ರ ಬದಲಾಗಿ ಆ ಥರದ ಯಾವ ಯೋಜನೆಗಳು ಎಲ್ಲೂ ಕಾಣಲಿಲ್ಲ. ಇಡೀ ದೇಶದಲ್ಲಿ ಕರ್ನಾಟಕವನ್ನೇ ಬೆಸ್ಟ್ ಪ್ಲೇಸ್ ಅಂತ ಜನ ಆಯ್ಕೆ ಮಾಡ್ಕೊತಾ ಇದ್ದಾರೆ. ಗುಜರಾತ್, ಮಹಾರಾಷ್ಟ್ರ ಇದಾವೆ, ತಮಿಳುನಾಡು ಕೂಡ ಇದೆ. ಆದರೆ ಕರ್ನಾಟಕವನ್ನೇ ಬೆಸ್ಟ್ ಪ್ಲೇಸ್ ಅಂತ ಬರ್ತಾ ಇದೆ ಇಂಡಸ್ಟ್ರಿ ರೆವಲ್ಯೂಷನ್ಗೆ. ಜಾಬ್ ಕ್ರಿಯೇಷನ್ ಇಲ್ಲೇ ಆಗ್ತಾ ಇದೆ, ಇನ್ವೆಸ್ಟ್ಮೆಂಟ್ ಇಲ್ಲೇ ಬರ್ತಾ ಇದೆ. ಆ ಥರದ ಯಾವ ಕೆಲಸವನ್ನು ಕೂಡ ಮೋದಿ ಆಗಲಿ ನಿತೀಶ್ ಕುಮಾರ್ ಆಗಲಿ ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ಸೊ ಹಾಗಾಗಿ ಈ ದಶಕದ ಹೊಸ ಮತದಾರರು ಏನಿದ್ದಾರೆ ಅವರೆಲ್ಲ ಒಂದು ಬದಲಾವಣೆಯನ್ನು ಬಯಸಿ ತೇಜಸ್ವಿ ಯಾದವ್ನ ಆಯ್ಕೆ ಮಾಡ್ತಾರೆ. ಕಾಂಗ್ರೆಸ್ ಅದಕ್ಕೆ ಬೆಂಬಲ ಖಂಡಿತ ಇದ್ದೇ ಇದೆ. ಎಸ್ ಮೇಡಮ್, ಈಗ ನಿಮ್ಮ ಮೈತ್ರಿಕೂಟ ಏನಿದೆ, ಈ ಬಾರಿ ನೀವೇನನ್ನ ನೆಚ್ಕೊಂಡಿದ್ದೀರಿ? ಅಭಿವೃದ್ಧಿನ ಅಥವಾ ಜಾತಿನ? ಯಾಕಂದ್ರೆ ನಿತೀಶ್ ಕುಮಾರ್ ಅವ್ರ ಹಿಂದೆ OBC ದೊಡ್ಡ ಪ್ರಮಾಣದಲ್ಲಿದೆ, ಬಟ್ ಅದು ಈಗ ಕುಸಿತ ಕಂಡಿದೆ ಅನ್ನುವಂಥ ಸರ್ವೆಗಳು ಬರ್ತಾ ಇದೆ. ಹಾಗಾಗಿ ನೀವೇ ನೆಚ್ಕೊಂಡಿದ್ದೀರಿ ಅಂತ? ಈಗ ಬಿಹಾರ್ ಚುನಾವಣೆ ವಿಶ್ಲೇಷಣೆ ಮಾಡೋಕ್ಕಿಂತ ಮುಂಚೆ ನಟರಾಜ್ ಗೌಡ್ಗೆ ಒಂದು ಅವಕಾಶ ಕೊಟ್ಟರೆ ನನ್ನ ರಿಬಾಟ್ ಮಾಡೋದಕ್ಕೆ, ಅದನ್ನು ಉತ್ತರ ಕೊಡೋದಕ್ಕೆ ಇಷ್ಟಪಡ್ತೀನಿ. ನಾನು ಕರ್ನಾಟಕದ ಬಗ್ಗೆ ಮಾತಾಡಿದವರು, ಇಲ್ಲಿ ಕರ್ನಾಟಕ ಮಾಡೆಲ್ ಅಂತ ನೀವೇನು ಕರೀತಾ ಇದ್ದೀರೋ, ನೀವು ಉಚಿತ ಒಂದು ಗ್ಯಾರಂಟಿ ಕೊಡ್ತಾ ಇದ್ದೀರಾ ಅಂತ ಹೇಳ್ತೀರಾ, ಬೆಲೆ ಏರಿಕೆ ಮರ್ತುಬಿಟ್ಟಿದ್ದೀರಾ ನೀವು? ನಿಮ್ಮ ಸರ್ಕಾರ ಮಾಡಿರುವಂತಹ ಈ 6 ತಿಂಗಳಲ್ಲಿ ಬೆಲೆ ಏರಿಕೆ ಯಾವ್ಯಾವ ವಸ್ತುಗಳಲ್ಲಿ, ಎಲ್ಲ ಒಂದು ಎಸೆನ್ಷಿಯಲ್ ಕಮಾಡಿಟೀಸ್, ಹಾಲು ಇರ್ಬೋದು, ಬಸ್ ದರ ಇರ್ಬೋದು, ಅಥವಾ ಇದು ಎಲೆಕ್ಟ್ರಿಸಿಟಿನೂ ಕೂಡ
200 ಯೂನಿಟ್ ಫ್ರೀ ಕೊಡ್ತೀವಿ ಅಂತ ಹೇಳ್ತೀರಾ, ನಮ್ಮೆಲ್ಲರ ಎಲೆಕ್ಟ್ರಿಸಿಟಿ ಬಿಲ್ಲು 2 ಜಾಸ್ತಿ ಆಗಿದೆ ಲಾಸ್ಟ್ 6 ಮಂತ್ಸ್ನಲ್ಲಿ. ಸೊ ದಯವಿಟ್ಟು ಕರ್ನಾಟಕ ಮಾಡೆಲ್ ಅಂದಾಗ ಆ ಕ್ರಿಟಿಸಿಸಮ್ ಬರ್ತಿರೋದು ಬಿಜೆಪಿಯಿಂದ ಅಲ್ಲ, ಕ್ರಿಟಿಸಿಸಮ್ ಬರ್ತಿರೋದು ನಿಮ್ಮದೇ ಆದಂತಹ ಶಾಸಕರಿಗೆ. ದಯವಿಟ್ಟು ಒಂದು ಬಾರಿ ಅವ್ರ ಜೊತೆ ಕೂತ್ಕೊಂಡು ಮಾತಾಡಿ, ಏನಾಗ್ತಾ ಇದೆ ನಿಮಗೆ ಸಮಸ್ಯೆ ಅಂತ. ಇದು ನಾನು ಹೇಳಬೇಕಾಗಿದ್ದು ವಿಷಯ. ಎರಡನೇದು, ಅವ್ರು ಮಹಾರಾಷ್ಟ್ರ ಬಗ್ಗೆ ಮಾತಾಡಿದ್ರು. ಮಹಾರಾಷ್ಟ್ರದಲ್ಲಿ ಮತ್ತೆ ಮಧ್ಯಪ್ರದೇಶದಲ್ಲಿ ಕ್ಲಾರಿಟಿ ನಿಮ್ಮ ವ್ಯೂವರ್ಸ್ ಎಲ್ಲರಿಗೂ ಗೊತ್ತಿರಲಿ. ಕಾಂಗ್ರೆಸ್ ಇವತ್ತು ಏನು ಹೇಳ್ತಾ ಇದ್ದಾರೆ, ಗ್ಯಾರಂಟಿ ಅಂತ. ಅದು ದೇಶಾದ್ಯಂತ ಬಹಳ ವರ್ಷಗಳಿಂದ ವೆಲ್ಫೇರ್ ಮೆಷರ್ಸ್ ಬಂದಿರೋಂಥದ್ದೇ. ಎಲೆಕ್ಟ್ರಿಸಿಟಿ ಇರ್ಬೋದು, ನೀರಿರ್ಬೋದು, ಬೇರೆ ಬೇರೆ ವಿಷಯಗಳಲ್ಲಿ ಬಹಳಷ್ಟು ವೆಲ್ಫೇರ್ ಮೆಷರ್ಸ್ ತಗೊಂಡಿದ್ದಾರೆ. ಮನ್ರೇಗಾನ ಇವ್ರು ಏನ್ ಕನ್ಸೆಪ್ಷಲೈಸ್ ಮಾಡಿದ್ರು ಅದನ್ನ ತಗೊಂಡು ನಾವು ಇನ್ನೂ ಚೆನ್ನಾಗಿ ಇಂಪ್ಲಿಮೆಂಟ್ ಮಾಡಿರೋದು ಇದು ಮೋದಿ ಸರ್ಕಾರದಲ್ಲಿ. ಉಜ್ವಲ ಯೋಜನೆ ಇರ್ಬೋದು, ಆಯುಷ್ಮಾನ್ ಭಾರತ್ ಯೋಜನೆ ಇರ್ಬೋದು, ಬಹಳಷ್ಟು ಈ ತರ ಯೋಜನೆಗಳು ಜನರಿಗೆ ಸಹಾಯಕರವಾಗಿ ಟಾರ್ಗೆಟೆಡ್, ಅಂದ್ರೆ ಯಾರಿಗೆ ನಿಜವಾಗ್ಲೂ ಬೇಕಾಗಿದೆಯೋ ಅಂತವ್ರಿಗೆ ಸೇರುವಂತಹ ಒಂದು ಮಾಡೆಲ್ ತಂದಿರುವಂತದ್ದು ಪ್ರಧಾನಮಂತ್ರಿ ಮೋದಿ ಅವರ ಸರ್ಕಾರದ. ನೀವು ಯಾಕೆ ನಾನು ಅದನ್ನ ಹೇಳಿದ್ರೆ ನೀವು ಒಪ್ಪುತ್ತಾನೆ ಇಲ್ಲ. ಎಲ್ಲಾ ಕಡೆಯಿಂದ ಹೊಸ ಒಳ್ಳೆ ಥಾಟ್ಸ್ ಬರ್ಬೇಕು ಅಂತ ಇದು ನಾವು ನಮ್ಮ ಧರ್ಮದಲ್ಲಿ ನಾವು ಅದನ್ನ ಒಪ್ಪುತ್ತೀವಿ. ಆಯ್ತು, ಒಳ್ಳೇದಾಗಿ ಬಂದಿದೆ, ನಾವು ಮೋದಿ ಗ್ಯಾರಂಟಿ ಡಿಫ್ರೆನ್ಸ್ ತೋರಿಸೋದಕ್ಕೆ ನಾವು ಮೋದಿ ಗ್ಯಾರಂಟಿ ಅಂತ ಮಾಡಿದೀವಿ. ಯಾಕೆಂದ್ರೆ ರಾಜೀವ್ ಗಾಂಧಿ ಅವ್ರ ಕಾಲದಲ್ಲಿ ಇದ್ದಿದ್ದಂಗೆ ₹1 ಖರ್ಚು ಮಾಡಿದ್ರೆ ಬರ್ತಿದ್ದು 13 ಪೈಸೆ ಅಂತ ಹೇಳ್ತಿದ್ರಲ್ಲ, ಅದನ್ನ ಚೇಂಜ್ ಮಾಡಿದ್ದು ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್. ಇವರೇ ಸರ್ಕಾರದ ಗ್ಯಾರಂಟಿನಲ್ಲಿ ಹಣ ಕಳಿಸೋದಕ್ಕೆ ಉಪಯೋಗಿಸ್ತಾರೋ DBT, ಅದು ಬಂದಿದ್ದು ಪ್ರಧಾನಮಂತ್ರಿ ಮೋದಿ ಸರ್ಕಾರದಲ್ಲಿ ಲೀಕೇಜ್ ಪ್ಲಗ್ ಮಾಡೋದಕ್ಕೆ. ಇಂತಹ ಒಂದು ಸರ್ಕಾರ ನಡ್ಸ್ಕೊಂಡು ಬಂದಿರುವಂತದ್ದು ನಾವು. ಮತ್ತೆ ಕರ್ನಾಟಕದ ಬಗ್ಗೆ ಮಾತಾಡ್ತೀರಾ. ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಮೊದಲನೇದಾಗಿ ಯಾವತ್ತೂ ಟ್ಯಾಕ್ಸ್ ಜನರೇಷನ್, ಟ್ಯಾಕ್ಸ್ ಬಾಯ್ನ್ಸಿ ತುಂಬಾ ಹೈ ಇದೆ. ಕರ್ನಾಟಕ ಸಿಗ್ನಿಫಿಕೆಂಟ್ ಕಾಂಟ್ರಿಬ್ಯೂಟ್ ಮಾಡೋದು ಕಾರ್ಪೊರೇಟ್ ಟ್ಯಾಕ್ಸ್, ಇನ್ಕಮ್ ಟ್ಯಾಕ್ಸಿನಲ್ಲಿ. ಅದು ಯಾಕೆ ಅಂದ್ರೆ ಡಿಸ್ಪೈಟ್ ಗವರ್ಮೆಂಟ್, ಅದು ನೀವು ಮಾಡ್ತಿರೋ ರಸ್ತೆ ಗುಂಡಿಗಳನ್ನು ನೋಡಿದ್ರೆ ಡಿಸ್ಪೈಟ್ ಗವರ್ಮೆಂಟ್ ಅದಾಗ್ತಿರೋದು. ಕರ್ನಾಟಕ ಮಾಡೆಲ್ ಕರ್ನಾಟಕ ಜನರದು ಮಾಡ್ತಿರುವಂತಹ ಕಷ್ಟ ಮತ್ತು ಕೆಲಸದ ಪರಿಣಾಮ ಹೊರತು ಕರ್ನಾಟಕ ಸರ್ಕಾರದಲ್ಲಿ ಏನೂ ಇಲ್ಲ. ಹಾಗೆ ಹೇಳ್ತಾ ಯಾವ ಒಂದು ಬಿಹಾರದಲ್ಲಿ ಏನು ಬಹಳಷ್ಟು ನಟರಾಜ್ ಗೌಡರು ಹೇಳಿದ್ರು, ಬಹಳಷ್ಟು ಜನ ಬಿಹಾರದವರು ಇಲ್ಲೂ ಕೆಲಸ ಮಾಡ್ತಾರೆ. ಹೈಯೆಸ್ಟ್ ಫರ್ಟಿಲಿಟಿ ರೇಟ್ ಇರ್ಬೋದು. ನಾವು ಮುಂದಿನ 10 ವರ್ಷದಲ್ಲಿ ನೋಡ್ಕೊಂಡು ಹೋಗ್ತಾ ಅಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಇನ್ಕ್ರೀಸ್ ಆಗುತ್ತೆ. ಮುಖ್ಯವಾದಂತಹದ್ದು ಏನು ಬೇಕಾಗಿರೋದು ಬಿಹಾರದಲ್ಲಿ, ಅದು ಜಾಬ್ಸ್. ಅದನ್ನ ನಾವು ಮಾತಾಡ್ತಾ ಇದೀವಿ, ಅದ್ರ ಪರವಾಗಿ ನಾವು ಕೆಲಸನೂ ಮಾಡ್ತಾ ಇದೀವಿ. ನೋಡಿ, ಇದು ಇಷ್ಟು ಈಸಿ ಅಲ್ಲ. ಇವ್ರು ಯಾವ ತರ ಹೇಳ್ತಾರೆ ಅಂದ್ರೆ, ಕರ್ನಾಟಕದಲ್ಲಿ ಕಲಬುರಗಿಯಲ್ಲಿ ಪರ್ ಕ್ಯಾಪಿಟಾ ಇನ್ಕಮ್ ಇದೆಯಲ್ಲ, ಬಿಹಾರದಲ್ಲಿ ಒಂದಿರೋಷ್ಟು ಡಿಸ್ಟ್ರಿಕ್ಟ್ಸ್ ಈಕ್ವಲೆಂಟ್. ನೀವು ಕಲ್ಯಾಣ ಕರ್ನಾಟಕದ ಬಗ್ಗೆ ನೀವು ಮಾತಾಡೋದಿಲ್ಲ. ಬೆಂಗಳೂರಿನಿಂದ ದುಡ್ಡು ತಗೊಳ್ಳೋದು, ನಿಮ್ ಜಾಬ್ಗೆ ಹಾಕೊಳ್ಳೋದು. ವಾಲ್ಮೀಕಿ ನಿಗಮ ಸ್ಕ್ಯಾಮ್ ಇರ್ಬೋದು, ಮೂಡ ಹಗರಣ ಇರ್ಬೋದು, ಸ್ಮಾರ್ಟ್ ಮೀಟರ್ ಹಗರಣ ಇರ್ಬೋದು. ನೀವು ಕಲ್ಯಾಣ ಕರ್ನಾಟಕ ಸರಿ ಮಾಡಿ ಫಸ್ಟ್. ಉತ್ತರ ಪ್ರದೇಶ ಕೇಂದ್ರ ಸರ್ಕಾರದವರು ಅಂತ ಹೇಳ್ತಾರೆ. ಒಂದ್ ನಿಮಿಷ, ಅದೇ ಬೆಂಗಳೂರವರು ಹೇಳ್ಬೋದಲ್ವಾ, ಬೆಂಗಳೂರಿನ ಟ್ಯಾಕ್ಸ್ ಯಾಕೆ ಹೋಗ್ಬೇಕು ಬೇರೆ ಕಡೆ ಅಂತ. ಒಂದು ದೇಶದ ವ್ಯವಸ್ಥೆಯಲ್ಲಿ ಇದೀವಿ ಅಂದ್ರೆ, ಆಮೇಲೆ ಫೈನಾನ್ಸ್ ಕಮಿಷನ್ ಇರೋದು ಕರ್ನಾಟಕ, ಭಾರತ ಸರ್ಕಾರ ಅಲ್ಲ. ಫೈನಾನ್ಸ್ ಕಮಿಷನ್ ಈಸ್ ಅ ಬಾಡಿ ಕಾನ್ಸ್ಟಿಟ್ಯೂಷನ್. ಅಖಾಡಕ್ಕೆ ಮತ್ತೆ ಸ್ವಾಗತ ಮೇಡಮ್. ಈಗ ಬಿಹಾರ ಲೋಕಸಭಾ ಚುನಾವಣೆ ಆದ್ಮೇಲೆ ನಾವು ಅಂದ್ರೆ ನೋಡಿದ್ವಿ, ನಿಮ್ಮ ಮೈತ್ರಿಕೂಟ ಸ್ವಲ್ಪ NDA ಸರ್ಕಾರ ಬರಲಿಕ್ಕೆ ಅವ್ರ ಕೊಡುಗೆನೂ ಕೂಡ ಇದೆ. ಸಾಕಷ್ಟು ಮಹತ್ವದ ಯೋಜನೆಗಳನ್ನ ಕೊಟ್ಟಿದ್ದೀರಿ ಅಂತ ಹೇಳಿ. ಅಂದ್ರೆ ಈಗ ಪ್ರಧಾನಿ ಮೋದಿ ಅವರ ವರ್ಚಸ್ಸು ಬಿಹಾರದಲ್ಲಿ ನಡೀತಾ ಇಲ್ಲ ಅಂತ. ಕರ್ನಾಟಕದಲ್ಲಿ ಹೇಗೆ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ನಡೆದಿಲ್ವೋ ಹಾಗೆ ಬಿಹಾರದಲ್ಲೂ ಕೂಡ ವರ್ಕೌಟ್ ಆಗಲ್ಲ ಮೋದಿ ಮ್ಯಾಜಿಕ್ ಅನ್ನೋ ಚರ್ಚೆ. ಇದು ಕನ್ಕ್ಲೂಷನ್ ಬಂದಿರೋದು ಯಾಕೆ ಅಂತ ಕೇಳ್ಬೋದಾ ನಾನು? ನೋಡಿ, ಬಿಹಾರದಲ್ಲಿ JDU ಇರ್ಬೋದು, RJD ಇರ್ಬೋದು, ಸ್ಟ್ರಾಂಗ್ ರೀಜನಲ್ ಪಾರ್ಟೀಸ್, ಕರೆಕ್ಟ್, ಸ್ಟ್ರಾಂಗ್ ಲೀಡರ್ ಇರುವಂತಹ ಪಾರ್ಟಿ. ಹಾಗಾಗಿ ಅದೊಂದು ಕಾಂಬಿನೇಷನ್ ಫ್ಯಾಕ್ಟರ್ ಅಲ್ಲಿ ನಡೀತಿರುವಂತದ್ದು. ಪ್ರಧಾನಮಂತ್ರಿ ಮೋದಿ ಅವರ ಒಂದು ಕೊಡುಗೆ ಏನಿದೆ ಬಿಹಾರಕ್ಕೆ ಅಥವಾ ದೇಶಾದ್ಯಂತ, ಇದನ್ನ ಯಾವ ಕ್ಷಣದಲ್ಲಿ ನಾವು ನಾಪಿಸ್ಬೇಕು ಅದನ್ನ ನಾಪಿಸ್ಕೊಂಡು ಬಂದಿದೀವಿ. ಹಾಗಾಗಿ ಬೇರೆ ಬೇರೆ ದೇಶಾದ್ಯಂತ ನಡೀತಿರುವಂತಹ ಸ್ಕೀಮ್ಸ್, ಉಜ್ವಲ ಇರ್ಬೋದು, ಆವಾಸ್ ಯೋಜನೆ ಇರ್ಬೋದು, ಇದೆಲ್ಲಾನು ಬಹಳಷ್ಟು ಅಲ್ಲಿ ಬಡ ಕುಟುಂಬಗಳಿಗೆ ಸಹಾಯ ಆಗಿರುವಂತಹ ಯೋಜನೆಗಳು. ಹಾಗಾಗಿ ಪ್ರಧಾನಮಂತ್ರಿ ಅವರು ಸರ್ಕಾರ ಮಾಡಿರುವಂತಹ ಕೆಲಸಗಳು ಡೆಫಿನೆಟ್ ಆಗಿ ಒಂದು ಫ್ಯಾಕ್ಟರ್ ಆಗಿದೆ. ಹಾಗೆಯೇ ನಿತೀಶ್ ಕುಮಾರ್ ಅವರ ಇಷ್ಟು ವರ್ಷಗಳಲ್ಲಿ CM ಆಗಿ ಬಂದಿರುವಂತಹ ಮಾಡಿರುವಂತಹ ಕೆಲಸಗಳು ಒಂದು ಫ್ಯಾಕ್ಟರ್. ಎಸ್ ಸರ್, ಈಗ ನೀವು ಆಮ್ ಆದ್ಮಿ ಪಕ್ಷ, ನೀವು ದೆಹಲಿಯಲ್ಲಿ ಅಧಿಕಾರವನ್ನು ಕಳ್ಕೊಂಡ್ರಿ, ಪಂಜಾಬಲ್ಲಿ ಇದ್ದೀರಿ. ಅಂದ್ರೆ ಈಗ ನೀವು ಬಿಹಾರದಲ್ಲಿ ಗಮನಿಸೋದಾದ್ರೆ ಅಷ್ಟೊಂದು ಹೋರಾಟಗಳಾಗಿರ್ಬೋದು ಸರ್ಕಾರದ, ಅಂದ್ರೆ ಮೈತ್ರಿಯಿಂದ ಕೂಡ ಈಗ ಹೊರಗಡೆ ಬಂದಿದ್ದೀರಿ. ಅಂದ್ರೆ ಈ ಬೇರೆ ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ ಬಿಹಾರದ ಚುನಾವಣಾ ಕಾವು ನೋಡ್ತಾ ಇದ್ರೆ ಎರಡೂ ಮೈತ್ರಿ ಪಕ್ಷಗಳ ಮಧ್ಯೆ ನೀವು ಕಾಣಿಸದೇ ಇರೋ ತರ ಆಗ್ತೀರಾ ಅಂತ? ಅದು ಸಾಧ್ಯವೇ ಇಲ್ಲ ಸರ್. ನಿಧಾನವಾಗಿ ಬರ್ಬೋದು. 10 ವರ್ಷದಲ್ಲಿ ನ್ಯಾಷನಲ್ ಪಾರ್ಟಿ ಕಟ್ಟಿದ್ದೀವಿ, ಯಾವ ಪಕ್ಷನೂ ಕಟ್ಟಿಲ್ಲ. ಇನ್ನೊಂದು ಹೇಳ್ತೀನಿ, ಮೇಡಮ್ ಹೇಳ್ದಂಗೆ ಬಿಹಾರಕ್ಕೆ ಮತ್ತು
ಯಾವುದು ನಾಯ್ಡು 2AB ಅದ್ಯಾವುದೋ ಒಂದಂದ್ರಲ್ಲ A²+B² 2AB ಅಂತ ಈ ಮೋದಿಯವರು ಹೇಳಿದ್ರು. 2AB ಇಸ್ ಸಮಥಿಂಗ್ ಅಂತ ಹೇಳಿದ್ರು. ಐ ಡೋಂಟ್ ನಾಟ್ ಟೆಲ್. ಎ ಅಂದರೆ ಆಂಧ್ರ ಪ್ರದೇಶ, ಬಿ ಅಂದರೆ ಬಿಹಾರ. ಮುಂಚೆನೇ ಗೊತ್ತಿತ್ತು ಅಂತ ಕಾಣಿಸದೆ. ಬಿಹಾರ್ಗೆ ಆಂಧ್ರ ಪ್ರದೇಶಿಗೆ ಟ್ಯಾಕ್ಸು ನಮ್ಮ ಟ್ಯಾಕ್ಸು ನಮಗೆ ಕೊಡದೆ ಅವ್ರಿಗೆಲ್ಲ ಜಾಸ್ತಿ ಕೊಡ್ತು. ಗುಜರಾತ್ಗೆ ನಮಗಿಂತ ಜಾಸ್ತಿ ಕೊಟ್ಟಿದ್ದಾರೆ. ಅಂದರೆ ಗುಜರಾತ್ ಮಾಡಲ್ ಅಂತ ಇವ್ರು 10 ವರ್ಷ ಮಾಡಿಕೊಂಡು ಮಾಡಿದ್ರು. ಗುಜರಾತ್ ಮಾಡಲ್ ಅಂದರೆ ಗುಜರಿ ಆಗ್ಬಿಟ್ಟಿದೆ ಇವಾಗ. ಅಥವಾ 27 ವರ್ಷ ಆಳಿದ ಮೇಲೆ ಇನ್ನೊಂದು ಇವರು ನಮ್ಮ ಪಕ್ಷ ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಳ್ತದೆ. ನಿತೀಶ್ ಕುಮಾರ್ ಏನು ಗೊತ್ತಾ, ಅವ್ರ ಆಪರ್ಚುನಿಸ್ಟ್ ಲೈಕ್ JDS ಇಲ್ಲಿ ಜಂಪಿಂಗ್ ಸ್ಟಾರ್ ಅವರೇ ಗಠಬಂಧನ ಶುರು ಮಾಡಿದ್ದು, ಅವರೇ ಕೈ ಕೊಟ್ಬಿಟ್ಟು ಬಿಜೆಪಿಗೆ ಹೋದ್ರು. ಇದಕ್ಕೋಸ್ಕರ ಅವ್ರು ನಂಬಕ್ಕೆ ಸಾಧ್ಯ ಇಲ್ಲ. ನಾಳೆ ನಮ್ಮ ಹತ್ರನೂ ಬರ್ಬೋದು CM ಆಗಕ್ಕೆ. ಮತ್ತೆ ಇನ್ನೊಂದು ಭ್ರಷ್ಟಾಚಾರ, ಆಯುಷ್ಮಾನ್ ಭವ ಅಂದ್ರೆ ಬಿಜೆಪಿ ಆಯುಷ್ಮಾನ್ ಭವ ಕೂಡ ಮೋದಿ ಗ್ಯಾರಂಟಿ ಒಂದು ಗ್ಯಾರಂಟಿ ಮಾಡಿ ಹೇಳಿದ್ದಾರೆ ನೋಡಿ. 2 crore ಜಾಬ್ಸ್ ಅಂದರು, 100 ಸ್ಮಾರ್ಟ್ ಸಿಟಿ ಅಂದರು, ಗುಡಿಸಲು ಇಲ್ದೇ ಇರೋರು ಮಾಡ್ತೀನಿ ಅಂದ್ರು, ಡಬಲ್ ರೈತರದು ಮಾಡ್ತೀವಿ ಅಂದ್ರು. ಏನಿಲ್ಲಿ ಬಂದಾಗ ಊರ್ ಚೆಲ್ಲಿದ್ದೆ. RSS ಪದೇ ಒಂದೊಂದು ಮನೆಗೆ 106 ಸರಿ ಹೋಗೋದು. ಮೋದಿ ಮುಖ ನೋಡಿ ಸಾರ್ ಓಟ್ ಹಾಕಿ, ಮೋದಿ ಮುಖ ನೋಡಿ ಸಾರ್ ಓಟ್ ಹಾಕಿ ಅಂತ ಎಲ್ಲಿ ಬಂತು ಸರ್ ಇಲ್ಲಿ? ಇವತ್ತು ಬ್ರೈಬಿಂಗು, ಭ್ರಷ್ಟಾಚಾರ, ಕರಪ್ಷನ್ ನಂಬರ್ 1 ಆಗಿದೆ ನಮ್ಮ ದೇಶ. ಬಿಹಾರದಲ್ಲಿ ವರ್ಕೌಟ್ ಆಗೋದೆಲ್ಲ ನಾವು ಇವಾಗ ನೋಡಿ ಗುಜರಾತ್ ಮತ್ತೆ ಪಂಜಾಬ್ ಅಲ್ಲಿ, ಗುಜರಾತ್ ಅಲ್ಲೇ ಆಲ್ರೆಡಿ ನಮ್ಗೆ 5 MLAಗಳಿದ್ದಾರೆ. ಮೊನ್ನೆ ಬೈ ಎಲೆಕ್ಷನ್ ಅಲ್ಲಿ ಜಾಸ್ತಿ ವೋಟ್ ಬಂದಿದೆ. ಇನ್ನೊಂದು ಗುಜರಾತ್ ಅಲ್ಲಿ 2027 ಫೆಬ್ರವರಿನಲ್ಲಿ ನಡಿಬೋದು, ಡಿಸೆಂಬರ್ನಲ್ಲಿ ಇದು ಪಂಜಾಬ್ ನಡಿಬೋದು. ಗುಜರಾತಲ್ಲೇ ನಾವು ಸರ್ಕಾರ ಶುರು ಮಾಡಿದರೆ ಎಲ್ಲ ಈ BJP ಮತ್ತು ಕಾಂಗ್ರೆಸ್ನವರೆಲ್ಲ AAPಗೆ ಬರ್ತಾರೆ. ಯಾಕಂದರೆ ನಮ್ಮ ಸಿದ್ಧಾಂತ ಒಂದೇ, ತೆರಿಗೆ ಹಣ ಜನರಿಗೆ ಸೇರಬೇಕು ಮತ್ತು ಶಿಕ್ಷಣ ಆರೋಗ್ಯ ಕೊಡಬೇಕು ಅಂತ. ಡೆವಲಪ್ ಕಂಟ್ರೀಸ್ ನೋಡಿ, ಶಿಕ್ಷಣ ಆರೋಗ್ಯ ಫ್ರೀ. ನಿಮ್ಗೆ ಗೊತ್ತಿಲ್ಲ, ಈ ದೇಶದಲ್ಲಿ ಬ್ರೈಬ್ ಮಾಡ್ತಾ ಇದ್ದಾರೆ ಈ ಗ್ಯಾರಂಟಿ ಅಂದ್ಬಿಟ್ಟು. ಮೋದಿ ಗ್ಯಾರಂಟಿ ಯಾವುದು ಇದುವರೆಗೂ ನಡೆದಿಲ್ಲ. ನಾನು ದೇವ್ರು ಕಲ್ಸಿದ್ದಾರೆ ಅಂದ್ರು. ಅಂದ್ರೆ ಕಲ್ಸಿದ್ರೆ ರೈಲ್ವೆ ಇದು ಆಕ್ಸಿಡೆಂಟ್ಸ್ ಆಯ್ತು, 770 ಜನ ರೈತರು ಸತ್ರು. ಇದೆಲ್ಲ ಗೊತ್ತಿರ್ಬೇಕಲ್ವಾ? ಪಹಲ್ಗಾಮ್ಸ್, ಪಠಾನ್ಕೋಟ್ ಇವೆಲ್ಲ ಗೊತ್ತಿರ್ಬೇಕಲ್ಲ. ಯಾಕೆ ನಿಲ್ಸಲಿಲ್ಲ ಇವರು? ಬರೀ ಮಂದಿರು ಮುಸಲ್ಮಾನು ಹಿಂದೂ ಅಂತ. ನೀವು ನೋಡಿದ್ರೆ ಏನು ಇದು ಏರ್ಪೋರ್ಟು, ಟೆಲಿಕಾಮು, ಇನ್ನು ರೈಲ್ವೇಸು, ಪಬ್ಲಿಕ್ ಸೆಕ್ಟರ್ಸ್ ಎಲ್ಲ ಏನು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಇವರು ಭ್ರಷ್ಟಾಚಾರ ತೊಲಗಿಡಿದ್ರೆ ಗ್ಯಾರಂಟಿಗಳಲ್ಲಿ ಸರ್ ಕೊಡ್ತಾರೆ. ದೇಶ ಅಧೋಗತಿಗೆ ಹೋಗ್ತದೆ. ನಮ್ಮ ಎಷ್ಟು ಲಕ್ಷ ಕೊಟ್ಟಿದೆ ಸರ್ ಇವತ್ತು ನಮ್ಮ ದೇಶದ ಪರಿಸ್ಥಿತಿ. ಒಂದು ಹೆಡ್ಗೆ ಒಂದು ಮಗು ಹುಟ್ಟಿದ್ರೆ 4.8 lakhs ಸಾಲ ಇದೆ. ಅಂದ್ರೆ 3 ಜನ ಮನೆಯಲ್ಲಿದ್ರೆ ಗಂಡ ಹೆಂಡತಿ ಮಗು 15 ಲಕ್ಷ ಆಯ್ತು. 15 ಲಕ್ಷ ನಾನು ತಂದು ಕೊಡ್ತೀನಿ ಬ್ಲ್ಯಾಕ್ ಮನಿ ಅಂತ ಅಂದ್ಬಿಟ್ಟು ಇವತ್ತು 15 ಲಕ್ಷ ನಮ್ಮ ಮೇಲೆ ಆಗ್ತಾ ಇದ್ದಾರೆ. ಗೊತ್ತಿಲ್ವಾ ಮೇಡಮ್? ಈಗ ಭಾವನಾತ್ಮಕ ವಿಚಾರಗಳು ಇಲ್ಲಿ ಕೆಲಸ ಮಾಡಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾರೆ. ಹೌದು, ಶಿಕ್ಷಣಕ್ಕೆ ಏನ್ ಕೊಟ್ಟಿದ್ದೀರಾ ಮತ್ತೆ ಆರೋಗ್ಯಕ್ಕೆ ಏನ್ ಕೊಟ್ಟಿದ್ದೀರಾ? ಆ ಗ್ಯಾರಂಟಿ ಹೇಳ್ರಿ ಫಸ್ಟ್. ಯಾವ ಆಮ್ ಆದ್ಮಿ ಪಾರ್ಟಿ ಅವರು ಸೃಷ್ಟಿಯಾಗಿದ್ದೇ ಕಾಂಗ್ರೆಸ್ ವಿರುದ್ಧ, ಅದಾದ ನಂತರ ಕಾಂಗ್ರೆಸ್ ಜೊತೆ ಸೇರ್ಕೊಂಡು ಸರ್ಕಾರ ಮಾಡಿದಂತಹ ಆಮ್ ಆದ್ಮಿ ಪಾರ್ಟಿ ಅವರು ಕೇಜ್ರಿವಾಲ್ ಅವ್ರನ್ನ ನೀವು ಆಪರ್ಚುನಿಸ್ಟ್ ಆಗಿ ಬೇರೆ ಯಾವ ಸರ್ಕಾರನೂ ಮಾಡಿಲ್ಲ, ಕಾಂಗ್ರೆಸ್ ಜೊತೆ ಸೇರ್ಕೊಂಡು. ಇದು ತಪ್ಪು ತಿಳಿವಳಿಕೆ. ಯಾವಾಗ ಮಾಡಿದೀವಿ? ದಯವಿಟ್ಟು ಸರ್, ರಾಜಕೀಯ ನಡೆಯೋದು ಆತರ ಅಲ್ಲ. ದಯವಿಟ್ಟು ಅವ್ರಿಗೆ ನಾಲ್ಕನೇ ಇಲ್ಲ, ನನಗೂ ಗೊತ್ತಿಲ್ಲ ಈಗ ಕಾಂಗ್ರೆಸ್ ಜೊತೆ ಅಲ್ಲ ಇಂಡಿ ಅಲಯನ್ಸ್ ಅಲ್ಲಿ ಇದೀರೋ ಇಲ್ವೋ ಅನ್ನೋದು. ಮತ್ತೆ ಅವ್ರು ಪಾಸ್ವಾನ್ ಇದ್ದಾರೆ. ಅವೆಲ್ಲ ಆಚೆ ಹಾಕ್ರಿ ನೋಡೋಣ. ಆಚೆ ಹಾಕಕ್ಕಾಗಲ್ಲ. ಆಯ್ತು ಬಿಟ್ಟು 2AB ಹೇಳಿದ್ರಲ್ಲ ನೀವು ಬಿಡಿ. 2AB ಆಯ್ತಲ್ಲ. ನೀವು ಕೋಲಿಷನ್ ಸರ್ಕಾರ ಮಾಡೇ ಇಲ್ಲ. ಕಾಂಗ್ರೆಸ್ ಅವರು ನಡೆಸಿದ್ದೇ ಬರೀ ಮೆಜಾರಿಟಿ ಸರ್ಕಾರ ತರ ಮಾತಾಡ್ತಾರೆ. ಕೋಲಿಷನ್ ಸರ್ ದಯವಿಟ್ಟು ಒಂದ್ ನಿಮಿಷ, ನಿಮಗೆ ನಿಮ್ಮ ಕರ್ನಾಟಕದಲ್ಲಿ ಮೆಜಾರಿಟಿ ಯಾವಾಗ ಬಂದಿದೆ? ಕೊಟ್ಬಿಟ್ಟು ಅವನ್ನ ಕರ್ಕೊಂಡು ಹೋಗ್ರಲ್ಲ ಬಾಂಬೆಗೆ. ಮೇಡಮ್ ಕ್ಲಾರಿಟಿ ಕೊಡ್ತಾ ಇದ್ದಾರೆ, ಕ್ಲಾರಿಟಿ ಕೊಡ್ತಾ. ನಿಮ್ಮ ಪಕ್ಷದ ಒಂದು ನೈತಿಕ ಸ್ಟ್ಯಾಂಡಿಂಗ್ ಝೀರೋ. ಫಸ್ಟ್ ಮೋದಿ ಗ್ಯಾರಂಟಿಲಿ ಏನ್ ಮಾಡಿದಾರೆ ಅಂತ ಹೇಳ್ರಿ. ಆಯುಷ್ಮಾನ್ ಭವ ಹಾಸ್ಪಿಟಲ್ ಹೋದ್ರೆ ಚೀಮಾರಿ ಹಾಕ್ಬಿಟ್ಟು ಆಚೆ ಕಳಿಸ್ತಾ ಇದ್ದಾರೆ. ಅದ್ ಯಾಕೆಂದ್ರೆ ಕಾಂಗ್ರೆಸ್ ಸರ್ಕಾರ 70+ ಗೆ ಆಯುಷ್ಮಾನ್ ಭಾರತದ ಯೋಜನೆನ ಇನ್ನೂ ಸರಿ ಮಾಡಿಲ್ಲ. ಹಾಗಾಗಿ ಅದ್ ನಡೀತಾ ಇರೋದಂತದ್ದು. ನಾವ್ ಹೇಳ್ಬೇಕು ಅಂದ್ರೆ ಬಹಳಷ್ಟು ಹೇಳಕ್ಕಿದೆ.
ನಾನು ಹೇಳಕ್ಕಿಂತ ಜನರೇ ಹೇಳ್ತಾರೆ ಪ್ರಧಾನಮಂತ್ರಿ ಮೋದಿ ಅವರು ಏನ್ ಮಾಡಿದ್ದಾರೆ ದೇಶಾದ್ಯಂತ ಅಂತ. ಆದ್ರೆ ಅದು ಇವತ್ತು ಚರ್ಚೆ ಇರೋದು ಅದಲ್ಲ ನೋಡಿ. ಎಲ್ಲಾ ರಾಜ್ಯದಲ್ಲೂ ಬೇರೆ ಬೇರೆ ಆದಂತಹ ಸಮಸ್ಯೆಗಳಿದೆ. ಬಿಹಾರನ ಡೆವಲಪ್ ಮಾಡೋದು ದೇಶಕ್ಕೆ ಬಹಳ ಮುಖ್ಯ, ಕರ್ನಾಟಕಕ್ಕೂ ಬಹಳ ಮುಖ್ಯ. ಯಾಕಂದ್ರೆ ನಾವು ಒಂದು ಜಾಬ್ ಸೆಂಟರ್ ಆಗಿದ್ದೀವಿ. ಎಷ್ಟು ವರ್ಷ ಅಂತ ನಾವು ಜಾಬ್ ಕೊಡ್ತಾ ಇರೋಕ್ ಸಾಧ್ಯ? ಅಲ್ಲಿ ಜಾಬ್ ಸೃಷ್ಟಿ ಆಗ್ಬೇಕು. ಬಿಹಾರದಲ್ಲಿರೋರು ಅಲ್ಲೇ ಓದಿ ಅಲ್ಲೇ ಕೆಲಸ ಮಾಡಿ ಅಲ್ಲೇ GDP ಅರ್ನ್ ಮಾಡ್ಬೇಕು. Okay. ಇದು ಮುಖ್ಯವಾಗಿರುವಂತದ್ದು. ಹಾಗಾಗಿ ನಾವು ಪಿಚ್ ಮಾಡ್ತಿರೋದು ಬಿಹಾರದಲ್ಲಿ ಅದು. ಅಂದ್ರೆ ಲಾಸ್ಟ್ ಎಲೆಕ್ಷನ್ ಗಿಂತ ಈ ಬಾರಿ ಸೀಟ್ ಸ್ವಲ್ಪ ಜಾಸ್ತಿ ಬರುತ್ತೆ ಅಂತ ನಿಮ್ಗೆ ವಿಶ್ವಾಸ ಹಂಗಾರೆ? 100%. ಸರ್, ಈಗ ಕಾಂಗ್ರೆಸ್ ನೋಡ್ತಾ ಇದ್ದೀವಿ, ಅಲ್ಲಿ ನಿಮ್ಗೆ ಹೇಳಿಕೊಳ್ಳುವಷ್ಟು ಸ್ಥಾನ ಲಾಸ್ಟ್ ಟೈಮ್ ಬಂದಿರಲಿಲ್ಲ. ಬಟ್ ಈಗ ತೇಜಸ್ವಿ ಯಾದವ್ ಅವ್ರದ್ದು ಹೇಳ್ತಾ ಇದ್ದಾರೆ, ಅವರು ವರ್ಚಸ್ಸಿನ ಮೂಲಕ CM ಕ್ಯಾಂಡಿಡೇಟ್ ಅಂತ ಹೇಳ್ತಾ ಇದ್ದಾರೆ. ಸ್ಥಳೀಯವಾಗಿ ನೋಡ್ತಾ ಇದ್ದಾರೆ ನಿರುದ್ಯೋಗ, ಹಣದುಬ್ಬರ ಸಾಕಷ್ಟು ಸಮಸ್ಯೆಗಳು ಕಾಡ್ತಾ ಇದ್ದಾವೆ. ಅದರ ಜೊತೆಗೆ ಈಗ ಕೆಲವೊಂದಿಷ್ಟು ಕಮ್ಯುನಿಟಿಗಳು ಹಿಂದುಳಿದಿದ್ದಾವೆ. ಈಗ ಜಾತಿ ಜನಗಣತಿ ಅಂತ ಬಂದಾಗ ಏನು ಬಿಹಾರದಲ್ಲಿ ಮೊಟ್ಟ ಮೊದಲು ಮಾಡಲಾಯಿತು, ಅದು ವರ್ಕೌಟ್ ಆಗುತ್ತೆ, ಪ್ಲಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕಿಂತ ಮುಂಚೆ ಬಿಜೆಪಿ ಹೋಗ್ತಾ ಇರೋದು ಕರ್ನಾಟಕದ ವಿಷಯ ಬಂದಾಗ ಈ ವಾಲ್ಮೀಕಿ ನಿಗಮ, ಮೂಡ, ಆಮೇಲೆ ಇಲ್ಲಿಂದ ದುಡ್ಡು ಕಲಬುರಗಿ ಕಡೆ ಹೋಗಬಾರ್ದಾ? ಈ ದೇಶ ಆಗಿರೋದು ಒಕ್ಕೂಟದ ವ್ಯವಸ್ಥೆ ಆಗಿರೋದು, ಭಾಷಾವಾರು ವಿಂಗಡಣೆ ಆಗಿದೆ, ಒಕ್ಕೂಟದ ವ್ಯವಸ್ಥೆ ಆಗಿದೆ. ನಾವು ರಾಜ್ಯ ಕರ್ನಾಟಕ ಅಂತ ಒಂದಾಗಿ ತೀರ್ಮಾನ ಮಾಡ್ತೀವಿ. ಇಲ್ಲಿನ ಹಂಚಿಕೆ, ಸಂಪನ್ಮೂಲ ಹಂಚಿಕೆ ಇಡೀ ರಾಜ್ಯಕ್ಕೆ ಹೋಗುತ್ತೆ. ನಾವು ಇಲ್ಲಿಂದ ₹1 ಕೇಂದ್ರ ಸರ್ಕಾರ ಕೊಟ್ಟರೆ ನಮ್ಗೆ ಬರ್ತಾ ಇರೋದೇ 15 ಪೈಸಾ ಮಾತ್ರ. 4,50,000 ಕೋಟಿ ರೂಪಾಯಿ ಕೊಟ್ಟು ನಾನು ಮಾತಾಡ್ಬಿಡ್ತೀನಿ. 4,50,000 ಕರ್ನಾಟಕ ಸದೃಢವಾಗಿದ್ರೆ ಭಾರತ ಸದೃಢವಾಗ್ತದೆ. ಇಲ್ಲಿ ನೀವು ದುರ್ಬಲ ಮಾಡ್ಬಿಟ್ಟು ನಿಮ್ಮದ ತಿಂದು ಅದಾನಿ ಅಂಬಾನಿ ಸೇವೆ ಮಾಡ್ಕೊಂಡು ಇಲ್ಲಿ ತೆರೆ ಕಟ್ಟುವಂಥದ್ದು ನಾವು. ಈ ಕೇಂದ್ರ ಸರ್ಕಾರ ಬಂದ ಮೇಲೆ 2 ಯೋಜನೆ ಮಾಡಿದೆ. ಒಂದು ಲೂಟ್ ಇಂಡಿಯಾ, ಇನ್ನೊಂದು ಸೇಲ್ ಇಂಡಿಯಾ. ಲೂಟ್ ಇಂಡಿಯಾ ಹೆಂಗೆ? ಎಲ್ಲದ್ರ ಮೇಲೂ ತೆರಿಗೆ, GST. ಒಬ್ಬ ಕಟ್ಟೆಂತ ಕಡು ಬಡವ ಕೂಡ ಬಿಸ್ಕೆಟ್ 18% GST. ಬಡ ಮಕ್ಕಳು ತಿಂತಾರಲ್ಲ 18% GST. ಈ ತರ ತೆರಿಗೆ ಹಾಕ್ಬಿಟ್ಟು ಅವ್ರ ಜೋಬಲ್ ಹಾಕಿ ದುಡ್ಡು ಅವ್ರಿಗೇನು ಆದಾಯ ಹೆಚ್ಚಿಗೆ ಮಾಡಿಲ್ಲ, ನೀವು ತಗೊಂಡು ಅದಾನಿ ಅಂಬಾನಿಗೆ ಸೇವೆ ಮಾಡೋದು. ಸೇಲ್ ಇಂಡಿಯಾ ಯಾವುದು? ಸೇಲ್ ಇಂಡಿಯಾ ಹೆಂಗೆ? 18% GST ಅಲ್ಲ ತಂದು 5% ತಗೊಂಡ್ಬನ್ನಿ. ಅದನ್ನ 5% ಮಾಡ್ರಿ, 5% ಮಾಡಿ. ನೀವು 18% ಮೊಸರು ಮೇಲೆ 5% GST. ಇವಾಗ ಮೊಸರು ಮೇಲೆ ಆಲ್ಮಂಡ್ ಟ್ಯಾಕ್ಸ್ ಇರಲಿಲ್ಲ, ಇವಾಗ 5% GST ಇದೆ, 5% ಇದೆ. ನೀವು ಉಸಿರಾಡೋದೊಂದು ಬಿಟ್ಟು, ನಾವು ಉಸಿರಾಡ ಬಿಟ್ಟು ಮಿಕ್ಕಿರೋ ಮೇಲೆ GST ಹಾಕ್ಬಿಟ್ಟವ್ರೆ. ರೈತರು ಕೂಡ GST ತಗೊಂಡ್ಬರ್ಬೇಕು ಅಂತ ಹೇಳಿ ಆ ಅಕ್ಕಿ ರಾಗಿ ಬೇಳೆ ಏನಾದ್ರು ಪ್ಯಾಕ್ ಮಾಡ್ಬಿಟ್ರೆ ಅಷ್ಟು ಮುಗಿದ ಕತೆ. ನೀವು ಅಂದ್ರೆ ನೀವು ಅದನ್ನ ಯಾಕೆ ಲೂಟಿ ಮಾಡ್ತಿದ್ರ? ಲೂಟಿ ಮಾಡಿ ನಮ್ಮ ಕನ್ಸೆಪ್ಷನ್ ಈ ತರ ಇರಲಿ, ಜನಗಳು ಈ ಲೂಟಿ ಮಾಡಕ್ಕೆ. ವೆರಿ ಸಿಂಪಲ್, ಏನ್ ಗೊತ್ತಾ? ಲೂಟಿ ಮಾಡಿ ಏನ್ ಮಾಡ್ತಾರೆ? ಅದಾನಿ ಅಂಬಾನಿ ಜೇಬು ತುಂಬಿಸ್ತಾರೆ, ಅವ್ರು ಸೇವೆ ಮಾಡ್ತಾರೆ. ಸೇಲ್ ಇಂಡಿಯಾ ನೋಡಿ, ಪೋರ್ಟ್ಸ್, ಅದಾನಿ ಪೋರ್ಟ್ಸ್, ಬ್ಯಾಂಕ್ಸ್, ಏರ್ಪೋರ್ಟ್ ರೀ, ಮಂಗಳೂರು ಏರ್ಪೋರ್ಟ್, ಅದಾನಿ ಏರ್ಪೋರ್ಟ್ ಇವತ್ತು ಅಲ್ಲ ಸರ್. ಎಲ್ಲಾ ಕಂಪನಿಗಳು ಎಲ್ಲವನ್ನ ಸೇಲ್ ಮಾಡ್ತಾ ಇದ್ರೆ, ಅಲ್ಲ ನೀವು ಪಬ್ಲಿಕ್ ಸೆಕ್ಟರ್ ಏನು ಕಟ್ಟಲಿಲ್ಲ, ನೀವು ಇರೋದನ್ನ ನೀವು ಡಿಸ್ಮ್ಯಾಂಟಲ್ ಮಾಡ್ತಾ ಇದ್ದೀರಾ. ರಿವೈವ್ ಮಾಡಿರೋದು ಯಾವುದು? ಈಗ 3 ದಿವಸ ಕೂಡಿ ನಾನು ಬಡತನ ನಿರ್ಮೂಲನೆ ಮಾಡ್ತೀನಿ ಮತ್ತೆ ಏನ್ ಹೇಳಿದ್ರು ಅವರು? 100 ದಿವಸ ಸಾಕು, ಈ $35 ಡಾಲರ್ ತರ್ತೀನಿ, $30 ಪೆಟ್ರೋಲ್ ಹಾಕ್ತೀನಿ ಅಂದ್ರು. ಯಾವ ಗ್ಯಾರಂಟಿ ಸರ್? ಇವತ್ತದೇ ಡಾಲರ್ ಎಲ್ಲಿಗೂ ಹೋಗ್ತಾ ಇದೆ. ಅದು ಬಿಟ್ಟು ಗ್ಯಾರಂಟಿಗಳು ಎಲ್ಲಿಂದ ತರ್ತಾರೆ? ಭ್ರಷ್ಟಾಚಾರ ಮಾಡಿ ಮಾಡ್ತಾರೆ. ಎಲ್ಲ ಭ್ರಷ್ಟರು ಅವ್ರ ಪಕ್ಷದಲ್ಲಿದ್ದಾರೆ. 21 ಜನ ನಾನು ಮುಖ್ಯಮಂತ್ರಿ ಸುಪ್ರೀಂ ಕೋರ್ಟ್ ಅವರು ಇವತ್ತು ಟ್ರಯಲ್ಸ್ ನಡೀತಾ ಇಲ್ಲ. ಆಗೋಯ್ತು. ಕೇಜ್ರಿವಾಲ್ ಮೇಲೆ ಆರೋಪ ಮಾಡ್ತಾರಲ್ಲ, ನಾವು ಆರೋಪ ಮಾಡಿದ್ದೀವಿ. ಕೇಜ್ರಿವಾಲ್ ಕರಪ್ಷನ್ ಮೇಲೆ ಆರೋಪ ಮಾಡಿದ್ದೀವಿ. ಬಿಜೆಪಿ ಏನ್ ಮಾಡ್ತಾ? ಬಿಜೆಪಿ ಏನ್ ಮಾಡ್ತಾ? ಮೋದಿ ಅವರು, ಎಸ್ಪೆಷಲಿ ಮೋದಿ ಅವರೇ ನ್ಯಾಚುರಲ್ ಕರಪ್ಟ್ ಪಾರ್ಟಿ ಅಂದ್ರೆ ಯಾವ್ದನ್ನ? NCP. ಅಲ್ಲಿಗೆ ಅಜಿತ್ ಪವಾರ್ನ ತಗೊಂಡು ಒಳಗೆ ತಗೊಂಡು ಕ್ಲೀನ್ ಮಾಡಿ ಬರೀ MLA ಆಗಿದ್ದವನ್ನ ಮಂತ್ರಿ ಮಾಡ್ಬಿಟ್ರು. ಅದೇ ತರ ಈ ಕೇಸ್ಗಳು ಹಾಕಿರೋ 4 ಜನ MLA ಗಳ ಮೇಲೆ, NCP MLA ಗಳ ಮೇಲೆ. ಅವ್ರನ್ನ ತೆಗೆದು ವಾಷಿಂಗ್ ಮಿಷನ್ ಹಾಕ್ಬಿಟ್ಟು, ಮೋದಿ ಇರ್ತಾರೆ ಒಂದು ನಾಗಪುರ ವಾಷಿಂಗ್ ಮಿಷನ್ ಅಂತದೆ, ಅದಕ್ಕೆ ಹಾಕಿ ಅದ್ದಿ ಎತ್ತಿಬಿಟ್ಟಿದ ತಕ್ಷಣ ಅವ್ರನ್ನ ಮಂತ್ರಿ ಮಾಡಿ ಈಚೆಗೆ ಬಿಟ್ಬಿಟ್ರು.
ಇದು ಬಿಜೆಪಿನಲ್ಲಿ ಆಗ್ತಾ ಇರ್ತದೆ. ಕರ್ನಾಟಕದಲ್ಲೂ ಅಷ್ಟೇನೆ ಬಿಜೆಪಿ ಯಾವತ್ತೂ ಅಧಿಕಾರಕ್ಕೆ ಕರ್ನಾಟಕದ ಬಗ್ಗೆ ನೀವು ಕರ್ನಾಟಕ ಯಾವತ್ತೂ ಅಧಿಕಾರಕ್ಕೆ ಮುಖ್ಯಮಂತ್ರಿ ಅವರೇ ಮುಂಬಾಗಿಲಿಂದ ಮುಂಬಾಗಿಲಿಂದ ಅಧಿಕಾರಕ್ಕೆ ಬಂದಿಲ್ಲ ಯಾವತ್ತು. ಇವತ್ತು ಮುಂಬಾಗಿಲ ಅಧಿಕಾರ ಕೇಂದ್ರದ ಬಜೆಟ್ ನಲ್ಲಿ ಬಿಹಾರಕ್ಕೆ ಭರಪೂರ ಕೊಡುಗೆ ಕೊಟ್ಟಿದ್ದಾರೆ. ಹೌದು ಅದೇ ಹೇಳ್ತಾ ಇರೋದು. ಮತ್ತೆ ED ಸುವರ್ಣ ಮತ್ತೆ ಕೇಜ್ರಿವಾಲ್ Yes. ಅವರು ನಿತೀಶ್ ಕುಮಾರ್ ಮತ್ತೆ ಚಂದ್ರಬಾಬು ನಾಯ್ಡು ಅವರು ಕುಣಿ ಅಂದ್ರೆ ಕುಣಿಬೇಕು, ಮೋದಿ ಅವರು ನಿಂತ್ಕೋಬೇಕು, ಕುತ್ಕೋಬೇಕು. ಆಮೇಲೆ ಇದ್ರಿಗೆ ಮೋಹನ್ ಭಾಗವತ್ ರಾಜೀನಾಮೆ ಕೊಡ್ಬೇಕಾಗುತ್ತೆ ನನ್ನ ಪ್ರಕಾರ. ಮೋದಿಗೆ ಏನಾದ್ರು ಸ್ವಲ್ಪ ನೈತಿಕತೆ ಇದ್ರೆ, ನಾನು ಬೇರೆ ಭಾಷೆ ಉಪಯೋಗಿಸೋದ್ರ, ನೈತಿಕತೆ ಇದ್ರೆ, ಪ್ರಾಮಾಣಿಕತೆ ಇದ್ರೆ, ಅವ್ರು ಸತ್ಯವಂತರಾಗಿದ್ರೆ ಅವರು ಬಗ್ಗೆ ನೀವು ಯಾಕೆ ಕಾಂಗ್ರೆಸ್ ರಾಜೀನಾಮೆ ಕೊಡ್ಬೇಕು. ನಾನು ನೈತಿಕತೆಯಿಂದ ನಾನು ಅದ್ರ ಬಗ್ಗೆ ಕೆಟ್ಟ ಪದ ರಾಹುಲ್ ಗಾಂಧಿ ಅವರು ಏನ್ ಮಾಡ್ತಾ ಇದ್ದಾರೆ ಅಂತ ಪ್ರಶ್ನೆ ದಯವಿಟ್ಟು ನೀವು ರಾಜೀನಾಮೆ ಕೊಡ್ಬೇಕು. ವಿದೇಶಕ್ಕೆ ಹೋಗಿ 90 ಎಲೆಕ್ಷನ್ ಸೋತಿರುವಂತಹ ರಾಹುಲ್ ಗಾಂಧಿ ಅವರನ್ನ ನೀವು ಅದ್ಭುತವಾದಂತಹ ಲೀಡರ್ ಮಾಡಿಟ್ಟಿದ್ದೀರಾ. ಅವರು ಚುನಾವಣೆ ಸೋಲಿರ್ಬೋದು, ಇವರು ಜನಗಳಿಗೆ 2 ಕೋಟಿ ಉದ್ಯೋಗ, ಕ್ವಾಲಿಫಿಕೇಶನ್ 2 ಕೋಟಿ ಉದ್ಯೋಗ, 2 ಕೋಟಿ ಉದ್ಯೋಗ ಆಯ್ತಾ, 15 ಲಕ್ಷ ರೂಪಾಯಿ ಎಲ್ಲರ ಅಕೌಂಟ್ಗೆ ಬಂತ. ಪ್ರಧಾನಮಂತ್ರಿ ಮೋದಿ ಎಲ್ಲಿದೆ ರಾಹುಲ್ ಗಾಂಧಿ ಅವರು? ಎಲ್ಲಿದ್ದಾರೆ ರಾಹುಲ್ ಗಾಂಧಿ ಅವರು? 10 ವರ್ಷದಲ್ಲಿ 1 ಎಲೆಕ್ಷನ್ ನೀವು ಎಲ್ಲಿದ್ದಾರೆ ನಿಮ್ಮ ನಾಯಕರು? ಎಲ್ಲಿದ್ದಾರೆ? ಯಾವ ವಿದೇಶದ ಊರಿದ್ದಾರೆ ಇವಾಗ? ಹೇಳಿ ದಯವಿಟ್ಟು. ಹೌದು, ಒಂದ್ ನಿಮಿಷ ಸರ್, ಒಂದ್ ನಿಮಿಷ. ರಾಹುಲ್ ಗಾಂಧಿ ಪ್ರೈಮ್ ಮಿನಿಸ್ಟರ್, ರಾಹುಲ್ ಗಾಂಧಿ ಪ್ರೈಮ್ ಮಿನಿಸ್ಟರ್, ವೇರ್ ಇಸ್ ಪ್ರೈಮ್ ಮಿನಿಸ್ಟರ್? ಅಲ್ಲಿ ಪಹಲ್ಗಾಮ್ ಆಯ್ತು, ಪಹಲ್ಗಾಮ್ ಆದ್ರೆ ಬಿಹಾರಲ್ಲಿ ಚುನಾವಣೆ ಪ್ರಚಾರ ಮಾಡ್ತಾರೆ, ಅಲ್ಲಿ ಪಹಲ್ಗಾಮ್ ಆದ್ರೆ ಇಲ್ಲಿ ಚುನಾವಣೆ ಮಾಡ್ತಾರೆ. ಟೆರರಿಸಂ ಮೋದಿ ನೈತಿಕತೆ ಇದೆಯಾ ಮುಂದುವರಿಲಿಕ್ಕೆ? ಬರ್ತೀನಿ ಸರ್, ಬರ್ತೀನಿ. ಮೋಹನ್ ಭಾಗವತ್ ಬರ್ತೀನಿ ಸರ್, ಯಾವತ್ತು ರಾಜೀನಾಮೆ ಎಸ್ ಬರ್ತೀನಿ ಬರ್ತೀನಿ. ನಂಬೋದಿಲ್ಲ, ಯಾಕೆಂದ್ರೆ ನಿಮ್ಮ ನಾಯಕರು ರಾಹುಲ್ ಗಾಂಧಿ ರಿಸೈನ್ ಮಾಡಿದ್ದಾರೆ. ಮೇಡಮ್ ಬರ್ತೀನಿ ಮೇಡಮ್. ಮೋಹನ್ ಭಾಗವತೆ ಹೇಳ್ಬಿಟ್ಟಿದ್ದಾರೆ ರಾಜೀನಾಮೆ ಕೊಡ್ಬೇಕು. ಹೌದು ಹೌದು ಹೇಳಿ. ಮೋಹನ್ ಭಾಗವತೆ ಹೇಳ್ಬಿಟ್ಟಿದ್ದಾರೆ ಬರ್ತೀನಿ. ದಯವಿಟ್ಟು ನಿಮ್ಮನೆ ಸರಿ ಮಾಡ್ಕೊಳ್ಳೋದು. ಎಲ್ಲರೂ ದೇಶ ಪ್ರಧಾನಮಂತ್ರಿ ಒಂದ್ಸರಿ ಯೋಚನೆ ಮಾಡಿ. ಮುಖ್ಯಮಂತ್ರಿ ವರ್ಷ ಅಂತ ಗೊತ್ತಿಲ್ಲ ಮೇಡಮ್, ಖಂಡಿತ ಬರ್ತೀನಿ ಮೇಡಮ್. ಯಾರು ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ನಿಮ್ಗೆ ಉತ್ತರ ಕೊಡಕ್ಕಾಗಲ್ಲ. ಯಶವಂತ್ ಸಿನ್ಹಾ, ಜಸ್ವಂತ್ ಸಿಂಗ್, ಅಡ್ವಾಣಿ ಎಲ್ಲರನ್ನು ಹೆಂಗೆ ಮೂಲೆ ಗುಂಪು ಮಾಡಿದ್ರಿ, ಅದೇ ರೀತಿ ಭಾಗವತ್ ಮೋದಿ ಸರ್ ಬರ್ತೀನಿ ಮೇಡಮ್, ಬರ್ತೀನಿ. ಒಂದ್ ನಿಮಿಷ, ಒಂದು ಬ್ರೇಕ್ ತಗೊಂಡ್ಬಿಡ್ತೀನಿ. ಗಾಂಧಿ ಪರಿವಾರ ಕಾಂಗ್ರೆಸ್ ಅಧ್ಯಕ್ಷ ಬ್ರೇಕ್ ಇರುತ್ತೆ. ಬ್ರೇಕ್ ಆದ್ಮೇಲೆ ಅಖಾಡ ಮತ್ತೆ ಬಳಿಕ ಅಖಾಡ ಬಿಗ್ ಫೈಟ್ಗೆ ಮತ್ತೆ ಸ್ವಾಗತ. ಸರ್, ಈಗ ಜಾತಿ ಸಮೀಕರಣ ಅಂತ ಬಂದಾಗ ನಾವು ನೋಡ್ತಾ ಇದ್ದೀವಿ, ಅಲ್ಲಿ ಬಿಹಾರದಲ್ಲಿ ಬಹಳ ಎಫೆಕ್ಟಿವ್ OBC ಮತ್ತು EBC ಬಹಳ ಫ್ಯಾಕ್ಟರ್ ಆಗ್ತವೆ, ಯಾಕಂದ್ರೆ ಗೆಲುವಿನ ಮುಖ್ಯ ಪಾತ್ರ ವಹಿಸ್ತವೆ. ಅದರ ಜೊತೆಗೆ ಈಗ ವಕ್ಫ್ ಕಾಯ್ದೆ ಏನು ಬಂತು, ಅದಕ್ಕೆ ನಿತೀಶ್ ಕುಮಾರ್ ಅವರು ಬೆಂಬಲ ಕೊಟ್ಟರು. ಹಾಗಾಗಿ ಮುಸ್ಲಿಂ ಮತಗಳು ಕೂಡ ಕೈಬಿಟ್ಟು ಹೋಗ್ತವೆ ಅಂತ ನಿತೀಶ್ ಅವ್ರಿಗೆ. ಇಲ್ಲ, ನಿತೀಶ್ ಅವ್ರಿಗೆ ಮುಂಚೆಯಿಂದ ಒಂಥರ ಸೆಕ್ಯುಲರ್ ಟ್ಯಾಗ್ ಇತ್ತು. ಯಾಕಂದ್ರೆ ಮೋದಿ ಅವ್ರನ್ನ ಅವ್ರು ಯಾವತ್ತೂ ನಂಬಿರಲಿಲ್ಲ. ಮೋದಿ ಅವ್ರನ್ನ ಅದೇ ಒಂದ್ಸಲಿ ಅವ್ರ ಪರ ಇದ್ರು ಕೂಡ ಮೋದಿ ಅವರು ಪ್ರೈಮ್ ಮಿನಿಸ್ಟರ್ ಆದಾಗ ಅವ್ರನ್ನ ವೆಲ್ಕಮ್ ಮಾಡಿರಲಿಲ್ಲ. ಅವರು ಈ ವಾಸ್ ಹೇಟಿಂಗ್ ಲೈಕ್ ಎನಿಥಿಂಗ್ ಮೋದಿ ಅವ್ರನ್ನ. ಆದರೆ ಅವ್ರೊಂದು ಸೆಕ್ಯುಲರ್ ಟ್ಯಾಗ್ ಇತ್ತು, ಅವ್ರ ಮೈನಾರಿಟಿ ಅವ್ರನ್ನೂ ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗ್ತಾರೆ ಅಂತ. ಆದರೆ ಯಾವಾಗ ಅವರು ಅಧಿಕಾರಕ್ಕೋಸ್ಕರ ಈ ಕಡೆ ಆ ಕಡೆ ಮಾಡಿದ್ರು, ಜನ ಅವ್ರ ಮೇಲೆ ನಂಬಿಕೆ ಹೋಗ್ಬಿಟ್ಟಿದೆ ಜನಗಳಿಗೆ. ಈಗ ಅವರು ಕಳೆದ ಬಾರಿ ಏನು ಚುನಾವಣೆಯಲ್ಲಿ ಏನು ಅವ್ರಿಗೆ ಅಲ್ಪಸಂಖ್ಯಾತರು ಕಡಿಮೆ ಜನ ಇರೋದು, ಆದರೆ ದಲಿತವರು, ಹಿಂದುಳಿದವ್ರದವರು ಅದೆಲ್ಲ ಇದೆಯಲ್ಲ, ಅದು ತುಂಬ ಜನ ಅವ್ರು ಕೈ ಹಿಡಿತಾ ಇದ್ರು. ಈ ಬಾರಿ ಆ ರೀತಿಯ ಒಂದು ಏನು ಸೂಚನೆ ಕಾಣ್ತಿಲ್ಲ. ಇವಾಗ ಇವೇನೋ ಗ್ಯಾರಂಟಿ ಸ್ಕೀಮ್ಗಳು ನಾವು ಮಾಡ್ತಾ ಇದೀವಿ ಅನ್ನೋದು ಜನಗಳು ಗೊತ್ತಾಗ್ತದೆ, ಇದು ಬರೀ ಚುನಾವಣೆಗೋಸ್ಕರ ಗಿಮಿಕ್ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಯಾಕಂದ್ರೆ ನೀವೇನಾದ್ರು ತರೋ ಶಕ್ತಿ ಸಾಮರ್ಥ್ಯ ಇದ್ರೆ ಕೇಂದ್ರ ಸರ್ಕಾರ ತರಬೇಕಿತ್ತು, ಉದ್ಯೋಗ ಸೃಷ್ಟಿ ಮಾಡಿಸ್ಬೇಕಾಗಿತ್ತು. ನೀವು ಮೋದಿ ಅವರು 40 ವರ್ಷದಿಂದ ಇದ್ದಾರೆ, ನೀವು ಇದ್ದೀರಿ ಇಲ್ಲಿ. ಸೊ ಯಾಕೆ ಏನು ಮಾಡಿಲ್ಲ? ಯಾಕೆ ಇಲ್ಲಿ ಮಕ್ಕಳು ಬೇರೆ ಕಡೆ ರಾಜ್ಯಗಳಿಗೆ ಹೋಗಿ ವಲಸೆ ಹೋಗ್ತಾ ಇದ್ದಾರೆ? ಇದು ಜನಗಳ ಭಾವನೆ ಇದೆ. ಸೊ ಹಾಗಾಗಿ ಈ ಬಾರಿ ಆ ಚುನಾವಣೆಯಲ್ಲಿ ಅವರಿಗೆ ತಕ್ಕ ಪಾಠ ಮಾಡ್ತಾರೆ. ಪೆಹಲ್ಗಾಮ್ ಅಂತ ಒಂದು ದೊಡ್ಡ ದುರ್ಘಟನೆ ಆದ ಮೇಲೂ ಕೂಡ ಮೋದಿ ಅವರು ಎಲ್ಲಿದ್ರು ಅವತ್ತು? ಆಲ್ ಪಾರ್ಟಿ ಮೀಟಿಂಗ್ ಅಲ್ಲಿ ಭಾಗವಹಿಸಿದ್ರ? ಬಿಹಾರಲ್ಲಿದ್ರು. ಬಿಹಾರ ಚುನಾವಣೆ ತಯಾರಿ ಮಾಡ್ತಾ ಇದ್ರು. ಅವ್ರದ್ದು ಎಂತಹ ಸಿಚುವೇಶನ್ ಕೂಡ ಮೋದಿ ಅವರು ಚುನಾವಣೆಗೆ ಮಾತ್ರ ಗಮನ ಕೊಡ್ತಾರೆ ಹೊರತು ಬೇರೆ ಯಾವ ಕೆಲಸವನ್ನು ಮಾಡೋದಿಲ್ಲ. ಚುನಾವಣೆಗಾಗಿ ಪ್ರೈಮ್ ಮಿನಿಸ್ಟರ್ ರಾಹುಲ್ ಗಾಂಧಿ ಪ್ರೈಮ್ ಮಿನಿಸ್ಟರ್ ಅಲ್ಲ, ಮೋದಿ ಪ್ರೈಮ್ ಮಿನಿಸ್ಟರ್. ಮೋದಿ ಇಬ್ರು ಕೆಲಸ ಮಾಡ್ತಾರೆ, ಇಬ್ರೇ ಕೆಲಸ ಮಾಡ್ತಾರೆ. ಅದಾನಿ ಮತ್ತೆ ಅಂಬಾನಿ ಬಿಟ್ಟು ಯಾವತ್ತಾರು ಜನಗಳಿಗೆ ಕೆಲಸ ಮಾಡಿದಾರ ಮೋದಿ ಅವರು? ಯಾವತ್ತಾರು ಜನಗಳ ಮಧ್ಯೆ ಸೇರಿದ್ದಾರ ಅವರು? ಅವ್ರು ಬಿಜೆಪಿ ಇದೆಯಲ್ಲ, ಅವ್ರ ಅಜೆಂಡಾ ಇಷ್ಟೇನೆ,
ಅವ್ರದ್ದು ಕೋಮುವಾದ. ಅದೇ ಅದಾನಿ ಜೊತೆಗೆ ಕೋಮುವಾದ. ತೆಲಂಗಾಣ ಸರ್ಕಾರ ಅದಾನಿ deal ಮತ್ತೆ ಮಾಡಿತ್ತು. ಅಂಬಾನಿ ಜೀತ ಮಾಡೋದ್ ಬಿಟ್ಬಿಟ್ಟು ಬೇರೆ ಯಾವ ಕೆಲಸ ಮಾಡಲ್ಲ. ರೇವಂತ್ 4 ಜನ ರೆಡ್ಡಿ ಅವರು ಇಬ್ರು ಬಿಹಾರ್ ಇಬ್ರು ಮುಖ್ಯಮಂತ್ರಿಗಳು ಗುಜರಾತಿಗಳು ಅದಾನಿ ದೇಶ ಜೊತೆ ಮಾಡ್ತಿದ್ದಾರೆ, Yes, sir. ಗುಜರಾತಿಗಳು ದೇಶ ಕೊಂಡ್ಕೊಂಡಿದ್ದಾರೆ ಅಂತ ಪರಿಸ್ಥಿತಿ ಆಗಿದೆ ಇವತ್ತು. ಅದಾನಿ ಅಂಬಾನಿ ಈ ತರ ಪರಿಸ್ಥಿತಿ ಬಂದಿದೆ. ಈ ಸರ್ಕಾರ ಅವ್ರ ತೆಲಂಗಾಣದಲ್ಲಿ ಯಾಕೆ ಹಣವನ್ನ ಕೊಟ್ಟು ಅದಾನಿ ಜೊತೆ ಕೆಲಸ ಮಾಡ್ತಾ ಏನು- ಇದ್ದಾರೆ? ಏನು ಯಾಕೆ ಈ ಕೆಲಸ ಮಾಡ್ತಾ ಇದ್ದಾರೆ ಕೋವಿಡ್ ಟೈಮಲ್ಲೂ ಕೂಡ ಕಾಂಗ್ರೆಸ್ ಯಾರಾದ್ರೂ ಯಾಕೆ ಒಂದು ಕೆಲಸ ಜನಗಳು ಮಾಡ್ತಾ ಇದ್ದಾರೆ? ಯಾವ್ದಾದ್ರು ಒಂದು ಯೋಜನೆ ರೇವಂತ್ Yes, ರೆಡ್ಡಿ ಯಾವ್ದಾದ್ರು ಅವರು ಬರ್ತೀನಿ, ಅದಾನಿ sir. ಜೊತೆ ಯಾಕೆ ಯಾವ್ದಾದ್ರು ಕೆಲಸ ರಾಜ್ಯಕ್ಕೆ ಮಾಡ್ತಾ ಯಾವ್ದಾದ್ರು ಇದ್ದಾರೆ? Okay. ಆಗಿದೆಯಾ? ದಯವಿಟ್ಟು ಅದಕ್ಕೆ ಉತ್ತರ ಕೇರಳ ಕೊಡಿ. ಆಗಿದೆಯಾ? ನಿಮಗೆ ನೀವು ಬರೀ ಚುನಾವಣೆಗೆ ಯಾರು ದುಡ್ಡು ಮಾತ್ರ ಕೊಡ್ತೀರಾ? ಮೋದಿ ಇರುವಂತದ್ದು ಚುನಾವಣೆ ದ್ವೇಷ, ಗೋಸ್ಕರ ದ್ವೇಷ ಮಾತ್ರ ಅಂತಹ ಮಾಡುವಂತವ್ರು ನೀವು ಅಷ್ಟೇ. ಅಂತಹ ಯಾವ್ದು ಉದ್ಯೋಗಗಳು ಒಳ್ಳೆ ಮಾಡಕ್ ಬರಲ್ಲ. ಸರ್ ಈಗ ದಯವಿಟ್ಟು. ಈಗ ಬಿಹಾರದಲ್ಲಿ ಮೀಸಲಾತಿ ನಿತೀಶ್ ಕುಮಾರ್ 35% ಮಹಿಳೆಯರಿಗೆ ಕೊಟ್ಟಿದ್ದಾರೆ ಸರ್. ಮೋದಿಯವ್ರ ಪರವಾಗಿ ಮಹಿಳೆಯರು ಒಲವಿದ್ದಾರೆ ಅಂತ ಬಿಹಾರದಲ್ಲಿ ವೋಟರ್ಸ್. ಸರ್ ಏನೇ ಒಲವಿದ್ರೂ ಈ ಗ್ಯಾರಂಟಿಗಳ ಸ್ಕೀಮು ಬರೀ ಓಟ್ಗೋಸ್ಕರ ಜನರಿಗೆ ಒಳ್ಳೇದು ಮಾಡಲ್ಲ. ಅದು ಮಾತ್ರ ಹೇಳ್ತೀನಿ. ಮೀಸಲಾತಿ ಇರ್ಬೋದು, ಯಾವುದೇ ಇರ್ಬೋದು, ಬರೀ ಎಲೆಕ್ಷನ್ ಟೈಮ್ನಲ್ಲಿ ಗಿಮಿಕ್ ಮಾಡ್ತಾರೆ, ಅದು ಒಂದು ಮಾಡಲ್ಲ, ಅದು ತಗೊಳಕ್ಕಾಗಲ್ಲ. ನಿಮ್ಮ ಪಕ್ಷನೇ ಇನ್ನೊಂದು ಕೊಡ್ತಾರೆ free electricity, ಅದೇನು ಇವಾಗ ಇರೋ ಒಂದೇ ಒಂದು ಹೌದು, ಪಕ್ಷ ಡೆಲ್ಲಿ ಅಂದ್ರೆ ಹೌದು. ಯಾರ ವಿರುದ್ಧ ಮಾತಾಡ್ತಿದ್ದೀರಾ? AAP ಆಶಾ ಕಿರಣ ಇಲ್ಲ. ಮಹಿಳೆಯರಿಗೆ ಆಮ್ ಆದ್ಮಿ ಅವರು ಪಾರ್ಟಿ ಕೊಟ್ಟರೆ ಏನ್ ಗೊತ್ತಾ, ಅದು welfare. ಅವರು ಅನೌನ್ಸ್ ಮಾಡ್ತಾರೆ, ಅದು ಮಾಡೋದು ಒಂದು election ಮಾಡಲ್ಲ. ಬೇರೆ ಇವತ್ತು ಪಾರ್ಟಿ ಏನಾದ್ರು ಡೆಲ್ಲಿನಲ್ಲಿ ಮಾಡ್ತಾರೆ election. 2005 ಆಮ್ ಆದ್ಮಿ ಪಾರ್ಟಿ ಅವರು free electricity ನೀರು ಅಂತ ಹೇಳಿದ್ರು. ನೀರು ಆರೋಗ್ಯದಲ್ಲಿ test ಅಲ್ಲ, ಆಯ್ತು. ಕ್ಲಿನಿಕ್ಗಳೆಲ್ಲ ಯಮುನಾ ನೀರನ್ನು ಕ್ಲೀನ್ ಮಾಡಿದ್ರು ಅಂತ ಹೇಳಿದ್ದು ಯಾರು? ಕೇಜ್ರಿವಾಲ್ ತಾನೇ? ನೀರು ಕೊಡ್ತಾ ಇಲ್ಲ. ಯಮುನಾ ನದಿ ಕ್ಲೀನ್ ಮಾಡಿದ್ದು ಅಂತ ಯಾರು ಹೇಳಿದ್ದು? ಕೇಜ್ರಿವಾಲ್ ತಾನೇ? ಇವರು ಮತ್ತೆ ನಿಮ್ಮ ಆಮ್ ಆದ್ಮಿ ಪಾರ್ಟಿ zero, complete failure. ಯಾವ್ದು ಅಪ್ರೂವಲ್ ಕೊಟ್ಟಿರಲಿಲ್ಲ. Complete failure. ಇವರು ಇದೆಲ್ಲ excuses. ರೇಖಾ ಗುಪ್ತಾ ಅವರು ಬರೀ ಕೌನ್ಸಿಲರ್ ಆಗಿ ದಯವಿಟ್ಟು- ಎಲೆಕ್ಷನ್ ಟೈಮ್ ದಯವಿಟ್ಟು ಇದರಲ್ಲಿ ಯಾವ ಕಾರ್ಪೊರೇಷನ್ ಎಲೆಕ್ಷನ್ ನಲ್ಲಿ ಮೇಯರ್ ಆಗ್ಬೇಕಾದ್ರೆ AAP-ನವ್ರನ್ನ ಬಿಡ್ಲಿಲ್ಲ, ರೌಡಿಸಂ ಮಾಡಿದ್ರು, ಗಲಾಟೆ ಮಾಡಿದ್ರು. ಮುಖ್ಯಮಂತ್ರಿನ ಬೈಕ್ ಕಿತ್ತು ಮಹಿಳೆ ಹಾಕಿದ್ರು. ಮಾಡಿದ್ದು ಅಂತ ನಮ್ಮ ಅವ್ರು ಸರ್ಕಾರ. ಅವ್ರ ಅಲ್ಲ, ಆರೋಗ್ಯ ಹೇಳಿದ ತಕ್ಷಣ ಅಲ್ಲ, ಇಷ್ಟೆಲ್ಲ ಕೊಟ್ರು. ನಮ್ಮ ಪಕ್ಷ ತಂದಿದ್ದು women's reservation. ನಲ್ಲಿ ಬಿಜೆಪಿ ನೇತಾಡ್ತಾ ಇದೆ. ರೇಖಾ ಗುಪ್ತಾ ಬಿಟ್ಟು ಬೇರೆ ಯಾರು MLA ಅಲ್ಲ ನೀವು ಅಷ್ಟೆಲ್ಲ ಕೊಟ್ಟರು ಅವರೇ ಗೆದ್ದಲ್ಲ ಯಾಕೆ ಸರ್. ಅವ್ರು ಕೊಡ್ಬಾರ್ದು? ಗೆಲ್ಲಬೇಕು. ಯಾಕೆ ಗೊತ್ತಾ, ಅವರು ಮಾಡ್ತಾ ಇರಲಿಲ್ಲ. ಲೆಫ್ಟಿನೆಂಟ್ ಪೊಲೀಸ್ ಅವ್ರ ಕಡೆ, ಮತ್ತೆ ಲೆಫ್ಟಿನೆಂಟ್ ಅವ್ರ ಅಪ್ರೂವಲ್ ಅವ್ರ ಕಡೆ, ಮತ್ತೆ ಪ್ರತಿಯೊಂದು ಏನ್ ಗೊತ್ತಾ ಖಾತೆಗಳು ಅವ್ರ ಕಡೆ. ಆಮ್ ಆದ್ಮಿ ಪಕ್ಷ ಅವಾಗ ಏನೋ ಹೇಳ್ತಾರೆ ಮೇಡಮ್, ಏನೋ ಹೇಳ್ತಾ ಇದ್ದಾರೆ. ಆಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಇವ್ರ ಕೈ ಕೊಟ್ಟರು ಜೈಲಿಗೆ ಹಾಕ್ತಾರೆ. ಪಾಪ ಇವ್ರು ಆಮ್ ಬೇಡ ಆದ್ಮಿ ಪಕ್ಷದವ್ರು ಅಂತ ಅಂದ್ಬಿಟ್ಟು ಇವ್ರು ಸುಳ್ಳು ಹೇಳ್ತಾರೆ. ಅಲ್ಲಿ ಹೇಳ್ತಾರೆ ಇವ್ರು ಸರ್. ಅನುಬಲ ಏನೋ ಇದ್ರ ಇಟ್ಕೊಂಡು ಇವ್ರನ್ನ ಮಾಡಕ್ ಬಿಡಲ್ಲ ಅಂತ ಅಂದ್ಬಿಟ್ಟು ಒಂದು ಅವಕಾಶ ಅವ್ರಿಗೂ ಕೊಟ್ಟು ನೋಡೋಣ ಅಂತ ಇದ್ರೆ ಇವತ್ತು ಅವರು 10 ವರ್ಷ ನಿಮ್ಗೆ ಅವಕಾಶ ಕೊಟ್ಟಿದ್ರಲ್ಲ, 15 ವರ್ಷ ಯಾವ ಯಮುನಾ clean ಆಯ್ತು? ಆಗಿರುವ ಯಾವ ಯಮುನಾ clean ಆಯ್ತು? ಕಾರುಗಳಿಗೆ ಯಾವ ಡೀಸೆಲ್ ಯಮುನಾ ಹಾಕ್ಬಿಡಿ, clean ಪೆಟ್ರೋಲ್ ಆಯ್ತು? ಹಾಕ್ಬಿಡಿ ಅಂದ್ರು. Point of ಕಾರುಗಳು intervention ಇವತ್ತು ಮಾಡ್ಬೇಕು. ಮತ್ತೆ ವಾಪಸ್ ತಗೊಂಡಿದ್ದಾರೆ. Point of intervention ಇಂಥ ಮನಸ್ಥಿತಿನಲ್ಲಿ Yes. ಬಿಜೆಪಿ ನಡೀತಾ ಇದೆ. ಬಿಹಾರ ಸರ್, ಬಿಹಾರ ಮಾತ್ರ ಮಾಡೋಣ ಸರ್. ಗ್ಯಾರಂಟಿ ನಾವು AAP-ನವರು ಅಲ್ಲಿ ಅಕೌಂಟ್ ಓಪನ್ ಮಾಡ್ತೀವಿ. ಓಕೆ. ಗ್ಯಾರಂಟಿ ನೆಕ್ಸ್ಟ್ 2007 ನಲ್ಲಿ ಗುಜರಾತ್ ಅಲ್ಲಿ ಗೆಲ್ತೀವಿ. ಗುಜರಾತ್ ಅಲ್ಲಿ ಗೆದ್ದ ಮೇಲೆ ಇಡೀ ನಮ್ಮ ಭಾರತ AAP ಟ್ಯಾಗ್ ಇಟ್ಕೊಂಡು ಓಡಾಡ್ತಾ ಇದೆ. ಜನರಿಗೆ ಒಳ್ಳೇದು ಮಾಡ್ತೀವಿ ಅಷ್ಟೇ ನಾನು ಹೇಳ್ಬೋದು. Yes. ಆ ದುರ್ಬಲ ದೇಶಕ್ಕೆ ಬರ್ಲೇ ಇರ್ಲಿ ಅಂತ ನಾನು ಹಾರೈಸ್ತೀನಿ. ಒಂದ್ ನಿಮಿಷ, ನಾನು ಒಂದೇ ಒಂದು ಪಾಯಿಂಟ್ ಆಫ್ ಇಂಟರ್ಮೆನ್ಷನ್. ಯಾಕೆ ಹಾರೈಸ್ತೀವಿ? ಅದು ಬರ್ಬಾರ್ದು ಅಂತ. ಅವ್ರು ಯಾಕೆ ಮಾಡ್ಬೇಕು? ಕರಪ್ಷನ್ ಗೌರ್ಮೆಂಟ್ಗಳೇ ಇರ್ಬೇಕಾ? ಕಾಂಗ್ರೆಸ್ ಬಿಜೆಪಿನೇ ಇರ್ಬೇಕಾ? ಅವ್ರೇನೋ ಹೇಳ್ತಾ ಇದ್ದಾರೆ ಸರ್. ರೇಖಾ ಗುಪ್ತಾ ಅವ್ರನ್ನ ಯಾಕೆ ಇವ್ರು ಮುಖ್ಯಮಂತ್ರಿ ಮಾಡಿದ್ರು? ಬೇರೆ ಯಾರು ಸಿಕ್ಲಿಲ್ವಾ ಅಂತ ಹೇಳಿದ್ರಲ್ಲ, ಅವ್ರ ಕ್ವಾಲಿಫಿಕೇಶನ್ ಏನಾದ್ರು ಕಡಿಮೆ ಇದೆಯಾ? ಮಹಿಳೆಯರ ಬಗ್ಗೆ ನೀವು ಮಾತಾಡೋದು ಆತರನ? ನಾನ್ ಮಾತಾಡ್ತಾ ಇಲ್ಲ. ಕಾಂಗ್ರೆಸ್ ಹೌದು, ಅವ್ರು ಗಲಾಟೆ ಮಾಡಿರೋದು ಇದೆಯಲ್ಲ. ಗಲಾಟೆ ಮಾಡಿರೋದು ಇದೆಯಲ್ಲ, ಸಾಕ್ಷಿ ಇದೆಯಲ್ಲ. ಏನ್ action ತಗೊಂಡಿದ್ದಾರೆ? ನಿಮ್ಮ ಹತ್ರ ಪೊಲೀಸ್ ಇತ್ತು, ನೀವು ಅರೆಸ್ಟ್ ಮಾಡಿದ್ರೆ ಅವ್ರನ್ನ ಮಾಡಕ್ ಬಿಟ್ರಾ? ಅಲ್ಲ ಮೇಡಮ್ ಈಗ ಬಿಹಾರದ ಮಾತಾಡ್ಬೇಡ ಮೇಡಮ್. ರೇಖಾ ಗುಪ್ತಾ ಅವ್ರನ್ನ ಯಾಕೆ ಮೇಡಮ್ ಬಿಹಾರದ್ದು ಮುಖ್ಯಮಂತ್ರಿ ಆಗಿರೋದು ನಮ್ಮ ಬಿಹಾರದ್ದು ಮಾತಾಡ್ಬೇಡ ಮೇಡಮ್. ಮಹಿಳಾ ಮೀಸಲಾತಿ ಮತ್ತೆ ಇನ್ನೊಂದು ಇವ್ರು ಏನ್ ಸುಳ್ಳು ಹೇಳ್ತಾರೆ ಅಂದ್ರೆ, ಯಾರೋ ಕೇರಳ ಒಂದು ಹುಡುಗಿ ನಾಟ್ಯ ಮಾಡಿದ್ರೆ ಆಯಾಮಂದು ತೋರಿಸ್ತಾರೆ. ರೇಖಾ ಗುಪ್ತಾ ಅಂತ. ಇದು ಯಾವ ತರ ಒಂದ್ ನಿಮಿಷ ಸರ್, ಒಂದ್ ನಿಮಿಷ. ಸುಳ್ಳುಗಳು ಹೇಳೋದು ತಪ್ಪು. ಸುಳ್ಳುಗಳು ಹೇಳ್ಬೇಡಿ ನೀವು. ಜನರಿಗೆ ಒಳ್ಳೇದಾಗ್ಲಿ. ಸರ್ ಒಂದ್ ನಿಮಿಷ ಸರ್, ಒಂದ್ ನಿಮಿಷ ನೋಡ್ರಿ, ಒಂದ್ ನಿಮಿಷ. ಅಲ್ಲ ಸರ್, ಈಗ ಹಿಂದುತ್ವ ಅಜೆಂಡ ಬಿಹಾರದಲ್ಲಿ ಹಿಂದುತ್ವ ಅಜೆಂಡ ಪ್ರಯೋಗ ಮಾಡಿದ್ದಾರೆ ಸರ್. ಬಿಜೆಪಿ ಅಪೋಸ್ ಮಾಡಿದ್ರು. ಹಿಂದುತ್ವ ಅಜೆಂಡ ಪ್ರಯೋಗ ಅಪೋಸ್ ಮಾಡಿದ್ರು. ಬಿಜೆಪಿ ಅಪೋಸ್ ಮಾಡಿದ್ರು. RSS ಯಾವತ್ತಾದ್ರೂ ಮಹಿಳೆಯ ರಿಸರ್ವೇಶನ್ ಇರ್ತದ? RSS ನಲ್ಲಿ ಏನಾದ್ರು RSS ನಲ್ಲಿ ಯಾವತ್ತಾದ್ರೂ RSS ಅಧ್ಯಕ್ಷರಾಗಿದ್ದಾರಾ? RSS ಅಲ್ಲಿ ಯಾವತ್ತಾದ್ರೂ ಅಧ್ಯಕ್ಷರಾಗಿದ್ದಾರಾ? ಗೊತ್ತಾಗಿದೆ ಸರ್. ಸರ್ ಆ ರೀತಿ ಪದ ಬಳಕೆ ಬೇಡ, ಆ ರೀತಿ ಪದ ಬಳಕೆ ಬೇಡ. 100 ವರ್ಷ ಆಗಿದೆ RSS. ಆ ರೀತಿ ಪದ ಬಳಕೆ ಬೇಡ, ಆ ರೀತಿ ಪದ ಬಳಕೆ ಬೇಡ. ಮಹಿಳಾ ಅಧ್ಯಕ್ಷರಾಗಿದ್ದಾರಾ? RSS ಮಹಿಳಾ ವಿರೋಧಿ. ಖಂಡಿತ ಮೇಡಮ್, ಖಂಡಿತ. ಒಂದ್ ನಿಮಿಷ ತಾಳಿ. RSS ಜಪ ಇಟ್ಟಿದ್ದೆ ನೀನು. ಖಂಡಿತ ಮೇಡಮ್, ಖಂಡಿತ. ಓಕೆ, ಅದಕ್ಕೆ ನಿಮ್ಮನೆ ಸರಿ ಮಾಡ್ಕೊಳ್ಳಿ. ಮಹಿಳಾ ವಿರೋಧಿ. ನಿಮ್ಮನೆ ನಮ್ಮನೆ ಇರೋದು. RSS ಕೂಡ ವಿರೋಧ ಇದೀನಿ.
100 ವರ್ಷ RSS ಗೆ ಒಪ್ಪಂದ ಅಧ್ಯಕ್ಷರಾದವರು. ತಂದಿರೋದು ಮಹಿಳಾ ಮೀಸಲಾತಿ, ಕಾಂಗ್ರೆಸ್ ತಂದಿರೋದ್ರೆ ಮಹಿಳಾ ಮೀಸಲಾತಿ ತಂದಿರೋದು ನಾವು ರಾಜ್ಯಸಭೆಯಲ್ಲಿ approve ಮಾಡಿದ್ವಿ, ನಾವು ತಂದಿದ್ದೀವಿ. ಆ ತರದ ಪದ ಬಳಕೆ ಈ ಬೇಡ. ಯಾವತ್ತೂ ದಯವಿಟ್ಟು ತರಕಾಗ್ಲಿಲ್ಲ. ದಯವಿಟ್ಟು ಅವರಿಗೆ first ಅದನ್ನ ಮುಂದುವರಿಸಿಲ್ಲ. ಅಲ್ಲ, ಅಲ್ಲ, ಇಂಪ್ಲಿಮೆಂಟ್ ಮಾಡಲ್ಲ ಅಂತ ನಾನು ಹೇಳಿದ್ದೀನಿ. ಗ್ರಾಮ ಪಂಚಾಯತ್ ಇಲ್ಲ, ಅವ್ರಿಗೆ ಅರಿವಾಗಿದೆ ಮೇಡಮ್, ಅರಿವಾಗಿದೆ. ನಿಮ್ಮ ಪಕ್ಷ ಅಲ್ಲ, ಆ ತರದ ಪದ ಬಳಕೆ ಅವಮ್ಮ ಅಂತ ಅಷ್ಟೇ ಅಂತ ಹೇಳಿದ್ರು. ಹಳ್ಳಿ ಭಾಷೆ ಏನು ತಪ್ಪೇನಾಗಲ್ಲ, ಆದ್ರೆ ಹಂಗೆಲ್ಲ ಅನ್ಬಾರ್ದು. ಅದು ಹಳ್ಳಿ ಭಾಷೆ, ಅದು ಅನ್ಬಾರ್ದು. ಹಳ್ಳಿ ಭಾಷೆ RSS ಇದೆಯಲ್ಲ, 100 ವರ್ಷಗಳಾಗಿದೆ RSS. ಒಬ್ಬರು ಮಹಿಳಾ ಅಧ್ಯಕ್ಷರಾಗಿದ್ದಾರೆ RSS. ಮಹಿಳಾ ವಿರೋಧಿಗಳು, ಮಹಿಳಾ ವಿರೋಧಿಗಳು. ಮಹಿಳಾ ಸಬಲೀಕರಣ ಅಂದ್ರೆ ಶಕ್ತಿ ಯೋಜನೆ ಕೊಟ್ಟಿದ್ದೀವಲ್ಲ, ಮಹಾಲಕ್ಷ್ಮಿ, ಮಹಿಳಾ ಸಬಲೀಕರಣ. ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ 50 ಯೋಜನೆಯಿಂದ ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಶಕ್ತಿ ಯೋಜನೆ, ಮಹಿಳಾ ಸಬಲೀಕರಣ. ನಿಮ್ಮ ಸೋನಿಯಾ ಗಾಂಧಿ ಖಂಡಿತ ಆ ಬಗ್ಗೆ ಚರ್ಚೆ ಮಾಡೋಣ. ಶ್ರೀಮತಿ ಸೋನಿಯಾ ಗಾಂಧಿ ನೀವು ಅಮೆಂಡ್ ಮಾಡಿದ್ದೀರಾ ಸರ್? ಕಾಂಗ್ರೆಸ್ ಪಕ್ಷದಲ್ಲಿ ಮೇಡಮ್ ಟೈಮ್ ಆಗಿದೆ, ದಯವಿಟ್ಟು ಸಹಕರಿಸಿ. ಕಾಂಗ್ರೆಸ್ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಚರ್ಚೆ ಮಾಡೋಣ. ಥ್ಯಾಂಕ್ ಯು. ಮಾತಾಡೋಣ. ಥ್ಯಾಂಕ್ ಯು. 3 ಜನಕ್ಕೂ ಕೂಡ ಡಿಬೇಟ್ ಅಲ್ಲಿ ಭಾಗವಹಿಸಿದ್ದಕ್ಕೆ. ಬಿಹಾರ ಎಲೆಕ್ಷನ್ ನಾವು ಗಮನಿಸ್ತಾ ಇದ್ದೀವಿ. ಓವರ್ ಆಲ್ ಕರ್ನಾಟಕದಲ್ಲಿ ಗ್ಯಾರಂಟಿಗಳನ್ನ ಜಾರಿ ಮಾಡಿದ್ದಾರೆ, ಅದರ ಬಗ್ಗೆ ಇಲ್ಲ, ನಾವು ಅದನ್ನು ಫಾಲೋ ಮಾಡ್ತಿಲ್ಲ, ಅವರೇ ಬೇರೆದನ್ನು ಫಾಲೋ ಮಾಡ್ತಿದ್ದಾರೆ. ಈ ರೀತಿಯಾದಂತಹ ಒಂದು ಚರ್ಚೆ ಕೂಡ ನಡೀತಾ ಇದೆ. ಫೈನಲಿ ಬಿಹಾರದ ಒಂದು ಹಾರ ಯಾರು ಹಾಕೊಳ್ತಾರೆ ಕೊರಳಿಗೆ ಅನ್ನೋದು ಕೂಡ ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಅಂದ್ರೆ ಅಲ್ಲಿ ಅಭಿವೃದ್ಧಿ ವಿಚಾರಗಳಿಗೆ ಏನಾದರೂ ಮತದಾರ ಮಣೆ ಹಾಕ್ತಾರಾ, ಅಥವಾ ಜಾತಿವಾರು ಲೆಕ್ಕಾಚಾರದಲ್ಲಿ ಏನಾದರೂ ಅಲ್ಲಿ ಗೆಲುವಿನ ನಗೆ ಬೀರ್ತಾರ ಅನ್ನೋದನ್ನ ಕಾದ್ ನೋಡ್ಬೇಕು.